ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿರ್ಹಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್. ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಾಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಶ್ರೀಮದ್ ಭಾಗವತ ಮಹಾಪುರಾಣದ 10, 11, 12ನೇ ಸ್ಕಂಧಗಳಲ್ಲಿ ಬರುವ ಕೆಲವು ಬಿಂದುಗಳನ್ನು ಅನುಸಂಧಾನ ಮಾಡ್ತಾ ಇದ್ದೇನೆ. 10ನೇ ಸ್ಕಂಧ ಶ್ರೀಕೃಷ್ಣ ಭಗವಂತನ ಶ್ರೀಕೃಷ್ಣ ಪರಮಾತ್ಮನ ಚರಿತ್ರೆಯನ್ನು ಹೇಳ್ತದೆ. ಕೃಷ್ಣ ಕಲಿಯುಗದ ಸಜ್ಜನರಿಗಾಗಿ ಅಪಾರವಾದ ಮಹಿಮೆಗಳನ್ನು ತಾನು ಮಾಡಿ ಯಾವುದಾದ್ರೂ ಚರಿತ್ರೆಯನ್ನು ಸ್ಮರಣೆ ಮಾಡಲಿ ಅವರವರ ಕಷ್ಟಗಳು ದೂರ ಆಗಲಿ ಅಂತ ಮಾಡಿದ್ದಂತೆ. ಕೃಷ್ಣ ಅಂದರೆ ಕಷ್ಟಗಳನ್ನು ಪರಿಹರಿಸುವವ ಅಂತ ಅರ್ಥ. ಭಗವಂತನಿಗೆ ಗೊತ್ತು ಮುಂದೆ ಕಲಿಯುಗ ಬರ್ತಾ ಇದೆ, ಸಜ್ಜನರಿಗೆ ಕಷ್ಟಗಳು ಬಹಳ ಇರ್ತದೆ ಅಂತ ಭಗವಂತನಿಗೆ ಗೊತ್ತು. ಹಾಗಾಗಿ ಕಷ್ಟ ಪರಿಹರಿಸ್ಕೊಳ್ಳಿಕ್ಕೆ ಉಪಾಯ ಏನು? ಒಂದು ಮಾತು ಹೇಳ್ತಾರೆ, ಸಿದ್ಧಿ ವಿಘ್ನ ಮುಖದೋಷ ಭೇಷಜಂ ಐಚ್ಛದಚ್ಛಲದಯೋದಯಾದಯಂ. ಭಗವತ್ಪಾದರು ಉಡುಪಿಯಲ್ಲಿ ಕೃಷ್ಣನ ಪ್ರತಿಷ್ಠೆಯನ್ನು ಯಾಕೆ ಮಾಡಿದರು? ಇಷ್ಟೆಲ್ಲ ಭಗವಂತನ ರೂಪಗಳ ಪ್ರತಿಮೆಯನ್ನು ಪ್ರತಿಷ್ಠಿಸ್ಬೋದಾಗಿತ್ತಲ್ಲ. ಅದಕ್ಕೆ ಕಾರಣ ಕೊಟ್ಟರು. ಕಲಿಯುಗದ ಸಜ್ಜನರಿಗೆ ಸಿದ್ಧಿ ಮಾಡ್ಕೊಳ್ಳಿಕ್ಕೆ ಹೊರಟಾಗೆಲ್ಲ ವಿಘ್ನ ಬರ್ತಾ ಇರ್ತದೆ. ಆ ಸಿದ್ಧಿ ವಿಘ್ನಕ್ಕೆ ಪರಿಹಾರ ಉಪದೇಶ ಔಷಧ ಅಂದರೆ ಶ್ರೀಕೃಷ್ಣ ಅಂತಾರೆ. ಸಿದ್ಧಿ ವಿಘ್ನ ಮುಖದೋಷ ಭೇಷಜಂ. ಹಾಗಾಗಿ ಸಜ್ಜನರು ಕಲಿಯುಗದಲ್ಲಿ ಕೃಷ್ಣನನ್ನು ವಿಶೇಷವಾಗಿ ಆರಾಧನೆ ಮಾಡಬೇಕು. ಮಾಡಿ ತಮ್ಮ ವಿಘ್ನಗಳನ್ನು ಪರಿಹರಿಸ್ಕೊಳ್ಳಿ, ಕಷ್ಟಗಳನ್ನು ದೂರ ಮಾಡಿಕೊಳ್ಳಿ ಅನ್ನೋ ಉದ್ದೇಶವೇ ಭಗವತ್ಪಾದರು ಕೃಷ್ಣನ ಪ್ರತಿಷ್ಠೆ ಮಾಡಲಿಕ್ಕಿದೆ ಅಂತ ಮಧ್ವ ವಿಜಯದಲ್ಲಿ ದಾಖಲೆ ಮಾಡ್ತಾರೆ. ಮತ್ತು ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ ಅಂತ 4 ಯುಗಗಳಲ್ಲಿ ಭಾಗವತ ಏಕಾದಶ ಸ್ಕಂಧ ಹೇಳು ಹಾಗೆ ಕಲಿಯುಗದಲ್ಲಿ ಕೃಷ್ಣವರ್ಣನಾದ ಕೃಷ್ಣನನ್ನೇ ಎಲ್ಲರೂ ಆರಾಧನೆ ಮಾಡಬೇಕಂತ. ಕಲೌ ಕೃಷ್ಣಂ ಸಾಂಗೋಪಾಂಗಂ ಸಪಾರ್ಷದಂ
ಯಜ್ಞೈ ಸಂಕೀರ್ತನ ಪ್ರಾಯೈ ಯಜಂತಿ ಸುಮೇಧಸಃ ಅಂತಾರೆ ಭಾಗವತದಲ್ಲಿ. ಕಲಿಯುಗದಲ್ಲಿ ಕೃಷ್ಣನನ್ನು ವಿಶೇಷವಾಗಿ ಸ್ಮರಣೆ ಮಾಡಬೇಕು, ಸಂಕೀರ್ತನ ಮಾಡಬೇಕಂತೆ. ಇದು ಕಲಿಯುಗದ ಭಗವದ್ ರೂಪ. ಕೆಲವರು ಕೇಳೋದು ಇದೆ, ಆಚಾರ್ಯ ನಮಗೆ ಯಾಕೋ ಇಷ್ಟು ದಿನ ಕೃಷ್ಣಾರ್ಪಣ ಅಂದಂದು ಸಾಕಾಗಿದೆ, ರಾಮಾರ್ಪಣ ಅನ್ನೋಣ ಅಂತಿದ್ದೇವೆ ಇನ್ಮೇಲಿಂದ ಅಂತ. ಯಾಕನ್ಬಾರ್ದು? ರಾಮನು ಕೃಷ್ಣನೇ ಅಲ್ವೇ? ಏನವರಿಗೆ ಇದಕ್ಕಿಂತ 100 ವಿಷಯ ಇದೆ ಚರ್ಚೆ ಮಾಡಲಿಕ್ಕೆ. ಈ ವಿಷಯದ ಬಗ್ಗೆ ದೊಡ್ಡ ಜಿಜ್ಞಾಸೆ. ಬಹಳ ಜನರನ್ನು ಕೇಳಿದ್ದೀನಿ, ವಿದ್ವಾಂಸರನ್ನು, ಇದುವರೆಗೂ ಉತ್ತರ ಕೊಟ್ಟಿಲ್ಲ. ಇದು ಬೇರೆ ಮತ್ತೆ ಅಂದರೆ ಇವರು ಯಾರನ್ನು ಕೇಳಿದಾರೆ ಅವರೆಲ್ಲ ವಿದ್ವಾಂಸರು ದಡ್ಡರಾದ್ರಲ್ಲ ಅಂತ. ಏನೋ ಹೆಮ್ಮೆ, ನನ್ನ ಪ್ರಶ್ನೆಗೆ ಅವರು ಉತ್ತರ ಕೊಟ್ಟಿಲ್ಲಲ್ಲ ಅಂತ. ಇವನಿಗೆ ಯಾಕೆ ಬೇಕು ಬಿಡು ಉತ್ತರ ಅಂತ ಬಿಟ್ಟಿರ್ತಾರೆ ಅವರು ಪಾಪ. ಅವ್ರಿಗೆ ಉತ್ತರ ಕೊಟ್ಟಿಲ್ಲಲ್ಲ ಅಂದಮೇಲೆ ಈ ಪ್ರಶ್ನೆ ಇನ್ನೂ ದೊಡ್ಡದಾಗಿರಬೇಕು ಅಂತ. ಇತ್ತೀಚೆಗೆ ಇಂಥವೆಲ್ಲ ಜಾಸ್ತಿನೂ ಆಗಿದೆ, ಪ್ರಶ್ನೋತ್ತರದ ಹಪಹಪಿಗಳು. ಅಂತೂ ಎಲ್ಲ ಕಡೆ ಪ್ರಶ್ನೆ ಕೇಳೋ ಉತ್ಸಾಹ ಅಂತ ನಾವು ಅಂದ್ಕೊಳ್ತೀವಿ, ಅದು ವ್ಯಸನವೂ ಆಗಿಬಿಡ್ತದೆ. ಪ್ರಶ್ನೆ ವ್ಯಸನ ಆದರೆ ಜ್ಞಾನ ಬರಲ್ಲ. ಪ್ರಶ್ನೆ ವ್ಯಸನ ಆಗಬಾರ್ದು. ಮನುಷ್ಯನಿಗೆ ಸಂಶಯ, ಪ್ರಶ್ನೆಗಳು ವ್ಯಸನದಂತಾಗಬಾರ್ದು. ಶ್ರೀಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ಅತಿ ಸಂಶಯ ಮಾಡ್ಕೊಳ್ಬೇಡ, ನಿನ್ನನ್ನೇ ನಾಶ ಮಾಡ್ಕೊತೀಯ ನೀನು ಅಂತ. ಸಂಶಯಾತ್ಮಾವಿನಶ್ಯತಿ ಅಂತ ಭಗವದ್ಗೀತೆಯಲ್ಲಿ ಬರ್ತದೆ. ಮನುಷ್ಯನಿಗೆ ಫೇತ್ ಅಂದರೆ ವಿಶ್ವಾಸ, ಶ್ರದ್ಧೆ, ನಂಬಿಕೆ. ಅದು ಸರಳವಾಗಿ ಭಗವಂತ ಕೊಟ್ಟಿರ್ತಾನೆ ಸಹಜವಾಗಿ. ಅದೊಂದು ಬಳ್ಳಿ ಇದ್ದ ಹಾಗೆ. ಬಳ್ಳಿಗೆ ನೀವು ಗೊಬ್ಬರ ನೀರು ಎರೆದ ಹಾಗೆ ಅದು ಗಟ್ಟಿಯಾಗಿ ಒಳ್ಳೆ ಹೂ ಬಿಡಲಿಕ್ಕೆ ಶುರು ಮಾಡ್ತದೆ. ಹಾಗೆ ದೇವರು ನಮಗೆ, ನಾವು ಹುಟ್ಟಿದಾಗಿಂದ ನಮ್ಮ ಹೃದಯ ಭೂಮಿಕೆಯಲ್ಲಿ ಒಂದು ಶ್ರದ್ಧೆ, ವಿಶ್ವಾಸ, ಭಕ್ತಿ ಅನ್ನುವ ಬಳ್ಳಿಯನ್ನು ಸಹಜವಾಗಿ ಕೊಟ್ಟಿರ್ತಾನೆ. ಆ ಬಳ್ಳಿಯನ್ನು ಪದೇ ಪದೇ ಅಳಗಾಡಿಸಬಾರ್ದು. ಅದನ್ನು ಕಿತ್ತಿದರೆ ಏನು ಉಳಿಯಲ್ಲ. ಆಮೇಲೆ ಅದನ್ನು ಅಳಗಾಡಿಸ್ಬೇಕು ಅಂತ ಎಲ್ಲರೂ ಹೊಂಚಾಕಿ ಕೂತಿದ್ದಾರೆ ಇವತ್ತು. ಇಷ್ಟು ದಿನ ಪುರಾಣ ಕೇಳಿದೆ, ಏನಾದರೂ ಬಂತ ನಿನಗೆ? ನೋಡು, ನನ್ನ ಜೊತೆಗೆ ಸಿನಿಮಾಗೆ ಬಂದಿದ್ದರೆ ಏನು ಚೆನ್ನಾಗಿರ್ತಿತ್ತು. ಅಲ್ಲಿ ಕೇಳೋ ಪ್ರಶ್ನೆಗೆ ಏನಾದರೂ ಉತ್ತರ ಕೊಟ್ಟರೆ ಬಹುಮಾನ ಸಿಗ್ತಿತ್ತು ನಿನಗೆ. ಹೋಗಿ ಪುರಾಣ ಕೂತಿದ್ದಿ, ಏನು ಉಪಯೋಗ ಆಯ್ತು ನಿನಗೆ? ಹೀಗೆ ಮನುಷ್ಯರ ಮೇಲೆ ಅಲ್ಲಲ್ಲಿ ಮಾಡುವ ಆರ್ಗ್ಯುಮೆಂಟ್ಸು, ಆಮಿಷ, ಸರಳವಾದ ಭಾಗವತದ ದಾರಿಯಿಂದ ಎಷ್ಟು ಜನರನ್ನು ಇವತ್ತು ಬೇರ್ಪಡಿಸ್ಕೊಂಡು ಹೋಗಿಲ್ಲ ಹೇಳ್ರಿ ನೋಡೋಣ. ಇದಕ್ಕೆ ಕಾರಣ ಏನು? ಕುತರ್ಕ, ವಿಪರೀತವಾದ ಕುತರ್ಕ. ಲಾಜಿಕ್ಕಿನ ಹೆಸರಿನಲ್ಲಿ, ಲಾಜಿಕ್ ಅಂತ ಕರೀತಾರೆ ಅದಕ್ಕೆ, ವಿಪರೀತ ತರ್ಕ, ಸಂಶಯ, ಪ್ರಶ್ನೆ, ಅದನ್ನು ಮಾಡಿ ಅರ್ಧ ಹಾಳು ಮಾಡ್ತಾರೆ. ಬಹುಶಃ ನನಗನ್ನಿಸ್ತದೆ ಸಿಟಿಯಲ್ಲಿದ್ದವ್ರಿಗೆ ಜಾಸ್ತಿ ಏನೋ ಈ ವ್ಯವಸ್ಥೆ ಅಂತ. ಹಳ್ಳಿಯಲ್ಲಿದ್ದವರಿಗೆ ಈ ಥರದ ಅಷ್ಟು ಕುತರ್ಕಗಳು ಇನ್ನೂ ಅಂದರೆ ಮೊಬೈಲ್ ಬಂದಮೇಲೆ ಅಲ್ಲೂ ಸ್ವಲ್ಪ ಗಾಳಿ ಬೀಸಿರಬೇಕು, ಆದರೆ ಸ್ವಲ್ಪ ಉಳಿದಿರ್ತದೆ. ಇದನ್ನು ಮನಗಂಡ ಶ್ರೀಕೃಷ್ಣ ಸಿಟಿಗೆ ಮೊದಲೇ ಹೋಗೋದು ಬೇಡ, ಕುತರ್ಕ ಜಾಸ್ತಿ ಮಾಡ್ತಾರೆ ಅಂಥೇಳೇನೆ ದನ ಕಾಯೋರ ಮನೆಯಲ್ಲಿ ಇದ್ದ ಅಂತ ಅರ್ಥ. ಯಾಕೆ ಕೃಷ್ಣ ಹಳ್ಳಿಯನ್ನು ಆಶ್ರಯಿಸಿದ? ಗೋವುಗಳ ಮಧ್ಯದಲ್ಲಿ ಯಾಕೆ ಇರಲಿಕ್ಕೆ ಇಷ್ಟಪಟ್ಟ? ದನಗಾಯಿಗಳಲ್ಲಿ ತಾನೊಬ್ಬ ಅಂತ ಯಾಕೆ ಅನಿಸ್ಕೊಂಡ? ಇದನ್ನು ಸ್ವಲ್ಪ ನಾವು ಚರ್ಚೆ ಮಾಡಬೇಕಲ್ವ ಆವಾಗ. 14 ಲೋಕದ ಒಡೆಯನಾದ ಈ ಪರಿಯ ಸೊಬಗಾವ ದೇವರಲ್ಲಿ ನಾ ಕಾಣೆ ಅಂತ ಅನಿಸ್ಕೊಳ್ಳುವ ಶ್ರೀಹರಿ ಕಥೆ ಹೇಳುವಾಗ ಭಾಗವತ ನೋಡ್ಲಿಕ್ಕೆ ಶುರು ಮಾಡಿದರೆ ದನ ಕಾಯೋರ ಮನೆಯಲ್ಲಿದ್ದ ಅಂತ ಹೆಂಗೆ ಆಗಬೇಡ ಹೇಳ್ರಿ ನಮಗೆಲ್ಲ. ಆದರೆ ಪರ್ಪಸ್ಲಿ ಕೃಷ್ಣ ಅದನ್ನು ಇಷ್ಟಪಟ್ಟಿದ್ದಾನಲ್ಲ. ಯಾಕೆ ಇಷ್ಟಪಟ್ಟ? ಒಂದೇ ಕಾರಣ, ಅವರು ಅಕ್ಷರಾಭ್ಯಾಸ ಮಾಡಬೇಕು ಅಂತಿಲ್ಲ, ಉಪನಿಷತ್ತುಗಳನ್ನು ಅರಿದು ಕುಡಿದಿರಬೇಕಿಲ್ಲ, ನನಗೆ ವೇದಾಂತ ಗ್ರಂಥಗಳನ್ನೆಲ್ಲ ಪರೀಕ್ಷೆ ಕೊಟ್ಟು ಪ್ರಶಸ್ತಿ ತಗೊಂಡವ್ರು ಆಗಿರಬೇಕು ಅಂತಿಲ್ಲ. ಅವರು ದನ ಕಾಯೋರೇ ಆಗಲಿ, ದಿನ ಹಾಲು ಕರೆಯೋರೇ ಆಗಲಿ, ಹೈನು ಮಾರಾಟ ಮಾಡೋರದ್ದೇ ಆಗಲಿ, ಬೆಣ್ಣೆ ಚೆನ್ನಾಗಿ ಮೊಸರು ಕಡಿದು ಬೆಣ್ಣೆ ತೆಗಿಯೋರೇ ಆಗಲಿ, ಅವ್ರು ಸಾಕು ನನಗೆ ಅನ್ನಂತೆ ಕೃಷ್ಣ. ಅವ್ರು ಸಾಕು.
ಯಾಕೆ ಅಲ್ಲೊಂದು ಮುಗ್ಧವಾದ ಭಕ್ತಿ ಇದೆ, ಅಲ್ಲೊಂದು ಪರಿಶುದ್ಧ ಮನಸ್ಸಿದೆ, ಆ ಶ್ರದ್ಧೆ ಇದೆ. ಅದನ್ನು ಯಾರೂ ಅಳಗಾಡಿಸಿಲ್ಲ. ನನಗದು ಸಾಕು ಅಂತಂದ ಕೃಷ್ಣ. ಇದನ್ನು ಕೃಷ್ಣ ಅಪೇಕ್ಷಿಸ್ತಿದ್ದಾನೆ, ಪ್ರೀತಿಸ್ತಿದ್ದಾನೆ. ಹಾಗಾದರೆ ನಮ್ಮ ಮನೆಯೆಲ್ಲ ವಾತಾವರಣ ಇವತ್ತು ನಾವು ಸಿಟಿಯಲ್ಲಿದ್ದೇವೆ, ಸ್ಮಾರ್ಟ್ ಸಿಟಿಯಲ್ಲಿದ್ದೇವೆ ಅಂತ ಹೇಳಿ ದೇವರಿಂದ ವಿಮುಖರಾಗೋದೇ ಸ್ಮಾರ್ಟ್ ಅಂದ್ಕೊಂಡ್ರೆ ಹೇಗೆ? ಧರ್ಮ ಬಿಟ್ಟರೆ ಸ್ಮಾರ್ಟಾ? ದೈವದ ಸ್ಮರಣೆ, ಶ್ರದ್ಧೆ ಇವುಗಳಿಂದ ದೂರ ಆದರೆ ಸ್ಮಾರ್ಟ್ ಅಂತ ಹೆಸರಾ? ಯೋಚಿಸ್ಬೇಕಲ್ಲ ಇದ್ರ ಬಗ್ಗೆ. ನೋಡಿ, ಕೃಷ್ಣ ಅಂದೇ ತೋರಿಸಿದ್ದು ಇದು ನಮಗೆ ಕೊಡುವ ಸಂದೇಶ ಅಂತ ನಮಗೆ ಸ್ಪಷ್ಟ ಅರ್ಥ ಆಗ್ತದೆ. ಇವತ್ತು ನಮ್ಮ ಜನ್ರೇಷನ್ನು ಸಗಣಿ ಮುಟ್ಲಿಕ್ಕೆ ಹಿಂಜರಿತಾ ಇದೆ, ಗೋಮಯ ಮುಟ್ಲಿಕ್ಕೆ ಹಿಂಜರಿತಾ ಇದೆ. ಯಾಕೆ? ಯಾರು ಮಾಡಿದ್ದಿದ್ದನ್ನೆಲ್ಲ? ಇದಕ್ಕೇನು ಶಿಕ್ಷಣ ಕೊಟ್ಟು ತಪ್ಪಾಯಿತೋ, ಅಥವಾ ವೇದ ಶಾಸ್ತ್ರಗಳೆಲ್ಲ ಗೋಮಯದಿಂದ ಸಾರಿಸಿದರೆ ಅಲ್ಲಿ ವಿಶೇಷ ಪಾವಿತ್ರತೆ ಉಂಟಾಗ್ತದೆ ಅಂತ ಹೇಳಿದ್ದು ತಪ್ಪೋ, ಅಥವಾ ಅದನ್ನು ಆರ್ಗ್ಯಾನಿಕ್ಕಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ ಅನ್ನೋದು ತಪ್ಪೋ? ಯೋಚಿಸ್ಬೇಕಲ್ಲ. ಯಾವ ಗೋವುಗಳು, ಯಾವ ಗೋಮಯ, ಗೋವಿನಿಂದ ಬಂದ ಮೂತ್ರ, ಗೋಮೂತ್ರ, ಗೋವಿನ ಹಾಲು, ಹಾಲನ್ನು ಹೆಪ್ಪಾಕಿ ಬಂದ ಮೊಸರು, ಅಲ್ಲಿಂದ ಬಂದ ಬೆಣ್ಣೆ, ಆ ತುಪ್ಪವೇ ಯಜ್ಞ ಯಾಗಗಳಿಗೆ ಉಪಯೋಗಿಸ್ಬೇಕು ಅಂತ ವೇದ ಶಾಸ್ತ್ರಗಳು ಸಾರಿ ಹೇಳ್ತೋ, ಅವುಗಳನ್ನು ಅಂದರೆ ಅದು ಬೇಡ ಅನ್ನಿಸ್ಲಿಕ್ಕೆ ಶುರುವಾಯಿತು ಅಂದರೆ ಇದು ಯಾವ ಶಿಕ್ಷಣ ಮಾಡ್ತು ನಮ್ಮನ್ನು ಹೀಗೆ? ಅಂದೇ ಕೃಷ್ಣ ಅವುಗಳ ಮಧ್ಯದಲ್ಲೇ ಇದ್ದು ಅದನ್ನೇ ಪ್ರೀತಿಸಿ ಅವುಗಳಲ್ಲಿ ತಾನು ಹೊರಳಾಡಿ ಅದನ್ನು ಮೈತುಂಬ ಮೆತ್ತುಕೊಂಡು, ಅದನ್ನೇ ತನ್ನ ಮೈತುಂಬ ಮೆತ್ತುಕೊಂಡು ಅದರಿಂದ ನಾಮಗಳನ್ನು ಹಚ್ಚಿಸಿಕೊಂಡು, ಕೃಷ್ಣನಿಗೆ ಪೂತನೆಯ ಸಂಹಾರ ಆದ ಕೂಡಲೇ ಯಶೋದೆ ಕೂಡಲೇ ಬಿಗಿದಪ್ಪಿದ್ಲು ಗಟ್ಟಿಯಾಗಿ, ಬಾಲರಕ್ಷೆ ಮಾಡಬೇಕು ಅಂತ. ಬಾಲರಕ್ಷೆ ಮಾಡಿದ್ಲು ಅಂತ ಹೇಳುವ ಭಾಗವತ 10ನೇ ಸ್ಕಂದ ಹೇಳ್ತದೆ, ಗೋಮಯದಿಂದ ಅವನಿಗೆ ಸ್ನಾನ ಮಾಡಿಸಿದ್ಲಂತೆ. ಗೋಮಯದಿಂದ 12 ನಾಮಗಳನ್ನು ಕೃಷ್ಣನಿಗೆ ಹಚ್ಚಿಸಿದ್ಲಂತೆ. ಜಗದ್ರಕ್ಷಕನಾದ ಕೃಷ್ಣನಿಗೆ ಬಾಲರಕ್ಷೆನೇ ಅಂತ ಹಿರಿಯರು ದೇವತೆಗಳೆಲ್ಲ ಅವಳನ್ನು ನೋಡಿ ಹಾಸ್ಯ ಮಾಡಿದ್ರಂತೆ. ಬಾಲರಕ್ಷಾ ಸ್ತೋತ್ರ ಅಂತ ಭಾಗವತದಲ್ಲಿ ಬರ್ತದೆ. ಇದೆಲ್ಲ ಯೋಚಿಸಿದರೆ ಆ ಗೋಮಯ, ಆ ಗೋವು, ಅದನ್ನು ದೇವರು ಪ್ರೀತಿಸಿದ್ದು, ದೇವರು ತನ್ನ ಮೈತುಂಬ ಹಚ್ಚಿಸ್ಕೊಂಡದ್ದು, ಆ ಗೋಪಿಕಾ ಸ್ತ್ರೀಯರು ಕಾಲಿನಿಂದ ತುಳಿದ ಆ ಗೋಪಿ ಚಂದನ, ಆ ಧೂಳು, ಆ ಮಣ್ಣು, ಅದನ್ನು ಕೃಷ್ಣ ನಾಮವಾಗಿ ಧರಿಸ್ರಿ ಅಂತ ತನ್ನ ಅಂಗಸ್ಪರ್ಶವನ್ನು ಮಾಡಿಸಿ ಆ ಗೋಪಿ ಚಂದನ ಮಾಡಿದ್ದು. ಇದೆಲ್ಲ ಇವತ್ತು ಮನುಷ್ಯನಿಗೆ ಯಾಕೆ ಬೇಡವಾಯಿತು ಅಂತ ಒಂದು ಪ್ರಶ್ನೆ. ಯಾಕೆ ಬೇಡವಾಯಿತು? ನಾವು ಎಕ್ಸ್ಪ್ಲೇನ್ ಮಾಡೋದ್ರಲ್ಲಿ ಏನಾದರೂ ತಪ್ಪಾಗಿ ಮಾಡ್ತಿದ್ದೇವ ನಮ್ಮ ಮಕ್ಕಳಿಗೆ, ಅಥವಾ ನಾವೇ ಅದನ್ನು ಸ್ವಲ್ಪ ಉದಾಸೀನ ಏನಾದರೂ ಮಾಡಿದ್ದೇವಾ? ನೋಡಿ, ಇಲ್ಲಿಂದ ಪ್ರಾರಂಭ ಆಗ್ತದೆ ಭಾಗವತ 10ಮ ಸ್ಕಂಧ. ಗೋಮಯವನ್ನು ಪ್ರೀತಿಸು, ಗೋವನ್ನು ಪ್ರೀತಿಸು, ಹಳ್ಳಿಯ ಪರಿಸರದೊಳಗಿರುವ ಮುಗ್ಧತೆಯನ್ನು ನಿನ್ನೊಳಗೆ ಇನ್ನೂ ಕಾಪಾಡ್ಕೋ, ಅಂದರೆ ಕೃಷ್ಣ ಅಲ್ಲಿ ಸನ್ನಿಹಿತನಾಗ್ತಾನೆ. ನಿನ್ನ ಸಿಟಿ, ನಿನ್ನ ಸ್ಮಾರ್ಟ್ನೆಸ್ಸು, ನಿನ್ನ ಕುಬುದ್ಧಿ, ನಿನ್ನ ಕುಯುಕ್ತಿ, ಅವನಿದ್ದಾನೋ ಇಲ್ವೋ, ಅವ ಒಲಿತಾನೋ ಇಲ್ವೋ ಅನ್ನುವಂಥ ಈ ತರ್ಕ, ಇದನ್ನು ಸ್ವಲ್ಪ ಆಚೆ ಇಟ್ಬಿಡು. ಇದನ್ನು ಆಚೆ ಇಟ್ಟರೆ ದೇವರು ತಾನಾಗೆ ಒಲಿತಾನೆ. ಅದನ್ನು ತೋರಿಸ್ಲಿಕ್ಕೆ ಕೃಷ್ಣ ಅಂದು ತನ್ನ ಹುಟ್ಟು ದೊಡ್ಡ ಪಟ್ಟಣದೊಳಗಾದರೂ ತನ್ನ ಬೆಳವಣಿಗೆಗೆ ಅಂತ ಅವನು ಆರಿಸ್ಕೊಂಡ ಜಾಗ ಯಾವುದಾಯ್ತಂತೆ? ಗೋಕುಲ ವೃಂದಾವನ ಆಯಿತು. ಇದು ನಾವು ತಿಳಿಬೇಕು. ಗೋಕುಲ ವೃಂದಾವನದಲ್ಲಿ ಕೃಷ್ಣನ ಸಾನ್ನಿಧ್ಯ ಬಂದಾಗಿನಿಂದ ಬರುವ ಮುನ್ನವೇ ಅಲ್ಲಿ ಮೊದಲು ಆಶ್ರಯ ಪಡೆದವಳು ಯಾರು? ಲಕ್ಷ್ಮಿ ಬಂದು ನೆಲೆಸ್ಬಿಟ್ಲಂತ. ನಮಗನಿಸ್ತದೆ ಇವತ್ತು ಗೋಮಯ ಮುಟ್ಲಿಕ್ಕೆ ನಾವು ಇವತ್ತು ಹಿಂಸೆ ಅಂತ ಕೆಲವರು ಮಾತು, ಅಯ್ಯೋ ಅದು ವಾಸನೆ ಇರ್ತದೆ, ಅದು ಮುಟ್ಟಬಾರ್ದು ಅಂತಾರೆ ಕೆಲವರು. ಅದನ್ನು ಮುಟ್ಟಿ ಆಮೇಲೆ ಡೆಟಾಲ್ ಹಾಕ್ಕೊಡೋರು ಇದ್ದಾರೆ. ಈಗ ಎಂಥ ಪರಿಸ್ಥಿತಿ ಬಂತು ನಮಗೆ ಅಂದರೆ ಡೆಟಾಲ್ ಹಾಕ್ಕೊಂಡು ತೊಳ್ಕೊಳ್ಬೇಕಂತೆ. ಅದಕ್ಕೆ ಬೇರೆ ಬೇರೆ ಕಾರಣವೂ ಇದೆ. ಇವತ್ತು ಸಿಟಿಗಳಲ್ಲಿ ಆಕಳುಗಳ ಆಹಾರ ಏನೇನೋ ತಿಂತಿದ್ದಾವೆ, ಅದರಿಂದ ಪರಿಣಾಮ ಇನ್ನೇನೇನೋ ಆಗ್ತಾ ಇದೆ. ಅದಕ್ಕೆ ಕಾರಣ ಇದೆ. ನಾನು ಅದನ್ನ ಬಗ್ಗೆ
ಯಾರನ್ನೂ ನಿಂದಿಸ್ತೇನೆ ಅನ್ನೋ ಉದ್ದೇಶ ನನಗಿಲ್ಲ, ನಿಂದಿಸೋ ಉದ್ದೇಶ ಇಲ್ಲ. ಆದರೆ ಶಾಸ್ತ್ರಗಳು ಇವುಗಳನ್ನು ಹೇಳಿದೆ ಅನ್ನೋ ಕಾರಣಕ್ಕೆ ಸ್ವತಃ ಜಗತ್ಪತಿಯಾದ ಕೃಷ್ಣ ಅಂತೂ ಗೋವುಗಳ ಹಿಂಡಿನ ಮಧ್ಯದಲ್ಲಿ ಬಂದಿದ್ದಾನೆ ಅನ್ನೋ ನೆನಪನ್ನು ನಮಗೆ ಸ್ಪಷ್ಟವಾಗಿ ಕೊಡ್ತದೆ. ಜಯತಿ ತೇಧಿಕಂ ಜನ್ಮನಾ ವ್ರಜಃ ಶ್ರಯತ ಇಂದಿರಾ ಸಾಧು ತತ್ರ ಹಿ ದೈತ ದೃಶ್ಯತಾ ತ್ವಾದಿದೃಕ್ಷತಾ ತ್ವಯಿ ಘೃತಾ ಸವ ಸ್ತ್ವಾಂ ವಿಚಿನ್ವತೆ. ತೇ ಜನ್ಮನ ವ್ರಜಃ ಜಯತಿ ಇಂದಿರಾ ಶ್ರಯತ. ಇದು ಗೋಪಿಗೀತೆಯ ಬಗ್ಗೆ ನಾವು ತಿಳಿಬೇಕಾದ ಅಂಶ. ಹೇ ಕೃಷ್ಣ, ನೀ ಜನ್ಮ ತಳೆದಾಗಿನಿಂದ ಬಂದ ಈ ಗೋಕುಲದೊಳಗೆ ನಿನ್ನ ಸಾನ್ನಿಧ್ಯಕ್ಕೆ ನೀನು ಬರ್ತೀ ಅಂತ ಹೇಳೇನೆ ಇಂದಿರಾಶ್ರಯತ, ನೀ ಬರುವ ಮುನ್ನವೇ ಲಕ್ಷ್ಮಿ ಬಂದು ಕುಳಿತಿದ್ದಾಳೆ ಅಂತಂತ. ಹೋಗಿ ಬರಬೇಕು ಒಂದ್ಸಲಿ, ವೃಂದಾವನ ಗೋಕುಲಗಳನ್ನು ಓಡಾಡಬೇಕು. ಬರೀ ಓಡಾಡೋದಲ್ಲ, ನಾವು ಓಡಾಡಿ ಹೊಲಸು ಮಾಡೋದು ಜಾಸ್ತಿ ಎಲ್ಲ ಕಡೆ ಇತ್ತೀಚೆಗೆ. ಸಮಸ್ಯೆ ಆಗಿದೆ ಈಗ. ಕ್ಷೇತ್ರಕ್ಕೆ ಹೋಗ್ರಿ ಅಂದರೆ ತಪ್ಪಾಗಿಬಿಟ್ಟಿದೆ ಈಗ. ಯಾಕೆ ಅಂದರೆ ಅದು ಕ್ಷೇತ್ರವಾಗೇ ಉಳಿಯಲ್ಲ. ನಾವು ಹೋಗಿ ಹೋಗಿ ಅದು ಎಷ್ಟು ಅಲ್ಲಿ ಕ್ಷೇತ್ರವನ್ನು ನಾವು ಮಲಿನ ಮಾಡುತ್ತಿದ್ದೇವೋ ನಮಗೇ ಗೊತ್ತು. ಅಂದು ಉದ್ಧವ, ಅಂದು ಅಕ್ರೂರ ಗೋಕುಲಕ್ಕೆ ಭೇಟಿ ಕೊಟ್ಟರೆ ಅಲ್ಲಿದ್ದ ಗೋಪಾಲಕರನ್ನು ಭೇಟಿ ಆಗ್ತಾ ಕೇಳಿದ್ದಂತೆ ಕೃಷ್ಣನ ಮನೆ ಯಾವುದು ಅಂತ. ಅವನಿಗೆ ಗೊತ್ತಿಲ್ಲ ವಿಳಾಸ. ನಂದಗೋಪನ ಮನೆಗೆ ಹೋಗಬೇಕಲ್ಲ, ಕೃಷ್ಣನ ಭೇಟಿ ಆಗ್ಲಿಕ್ಕೆ ಬಂದಿದ್ದಾನೆ. ಸರಿ, ಇಲ್ಲಿದೆ ನೋಡು ಅಂತ ತೋರಿಸಿದ್ರಂತೆ. ಅಲ್ಲಿದೆ ನೋಡು ಅಂದರೆ ದೂರ ಭಾಳ ಇತ್ತು. ಇದ ಅಂದರು. ಮತ್ತೆ ಕನ್ಫ್ಯೂಸ್ ಆಯ್ತು ಅವನಿಗೆ. ನೋಡು, ನಿನಗೆ ಅಷ್ಟು ಸಮಸ್ಯೆ ಅನಿಸಿದ್ರೆ ಒಂದು ಕೆಲಸ ಮಾಡು ಉದ್ಧವ ಅಂದ್ರಂತೆ. ಇಲ್ಲೊಂದು ಹೆಜ್ಜೆ ಮೂಡಿದೆ ನೋಡು ಅಂತ ತೋರಿಸಿದ್ರಂತೆ. ಅವ ನಿಂತ ಜಾಗದ ಹತ್ತಿರದ ದಾರಿಯಲ್ಲಿ ಒಂದು ಹೆಜ್ಜೆ ಮೂಡಿತ್ತಂತೆ. ಈ ಹೆಜ್ಜೆ ಮುಂದಿನ ಹೆಜ್ಜೆ ನೋಡು, ಅದರ ಮುಂದಿನ ಹೆಜ್ಜೆ ನೋಡು, ಒಂದೇ ಥರ ಇದೆ. ಆ ಹೆಜ್ಜೆಯನ್ನು ಅನುಸರಿಸ್ತಾ ನೋಡ್ತಾ ಹೋಗಿಬಿಡು, ಅದು ನೇರ ಗೋಕುಲನ ನಂದಗೋಪನ ಮನೆ ಒಳಗೆ ಹೋಗ್ತದೆ ಅಂದ್ರಂತೆ. ಅದಕ್ಕೆ ಆತ ಹೆಜ್ಜೆ ನೋಡ್ದ, ಏನಿದೆ ಆ ಹೆಜ್ಜೆಯಲ್ಲಿ ಅಂತ. ಸಂಚಿಂತಯೇದ್ ಭಗವತಶ್ಚರಣಾರವಿಂದಂ ವಜ್ರಾಂಕುಶಧ್ವಜ ಸರೋರುಹ ಲಾಂಛನಾಢ್ಯಂ. ಉದ್ಧವ ದಿನನಿತ್ಯ ಪ್ರಾತಃ ಕಾಲದಲ್ಲಿ ಎದ್ದು ಕೂಡಲೇ ತನ್ನ ಹೃದಯ ಕಮಲದೊಳಗೆ ಯಾವ ಕೃಷ್ಣನ ಪಾದದ ಕೆಳಭಾಗದಲ್ಲಿರುವ ಧ್ವಜ ವಜ್ರ ಅಂಕುಶ ಚಿಹ್ನೆಗಳನ್ನು ಧ್ಯಾನ ಮಾಡ್ತಿದ್ನೋ ಅದೆಲ್ಲ ಅಲ್ಲಿದೆ ಅಂತ, ಆ ಹೆಜ್ಜೆಯಲ್ಲಿದೆ ಅಂತ. ಆ ಹೆಜ್ಜೆಯಲ್ಲಿ ನೋಡ್ದ, ಇದು ಕೃಷ್ಣನ ಹೆಜ್ಜೆ ಅಂದ. ಹೌದು, ಅದಕ್ಕೆ ಅದನ್ನು ಹೇಳಿದ್ವಿ ನಿನಗೆ ಅಂದ್ರಂತೆ ಗೋಪಾಲಕರೆಲ್ಲ. ಅದನ್ನು ಅನುಸರಿಸಿ ಹೋಗು, ಗೋಕುಲದ ಮನೆ ಒಳಗೆ ಹೋಗ್ತೀನಿ ನೀನು ಅಂದಾಗ ಅವ ಮನೆಗೆ ಹೋಗಲಿಲ್ಲ, ಮೊದಲು ಅಲ್ಲಿ ಹೊರಳಾಡಿದ್ದಂತೆ. ಆ ಹೆಜ್ಜೆಯಲ್ಲಿ ಹೊರಳಾಡಿ ಇಲ್ಲಿ ಕೃಷ್ಣ ಓಡಾಡಿದ್ದಾನೆ, ನಾವು ಓಡಾಡಬಾರ್ದು ಅಂತ ಅನಿಸಿ ಅಲ್ಲೇ ಹೊರಳಾಡಿ ಆ ಮೈಯೆಲ್ಲ ಮಣ್ಣು ಹಚ್ಚಿಕೊಂಡಂತೆ. ಇದು ಕೃಷ್ಣನ ಮಣ್ಣು, ಕೃಷ್ಣನ ಮಣ್ಣು ಅಂತ. ಉಳಿದಿದೆಯಾ ಈ ಸ್ಯಾಂಟಿಟಿ ನಮ್ಮಲ್ಲಿ ಇವತ್ತು? ಉಳಿದಿದೆಯಾ ಈ ಭಕ್ತಿ? ಎಲ್ಲಿ ಹಾರು ಹೋಯ್ತಿದು? ಎಲ್ಲಿ ಹಾರು ಹೋಯ್ತು? ಹುಡುಕಿದ್ರೆ ಸಿಗುತ್ತಿಲ್ಲಲ್ಲ. ಸ್ವಲ್ಪ ಹುಡುಕ್ರಿ ಇದನ್ನು. ಹೋಗ್ರಿ ಗೋಕುಲದಲ್ಲಿ ನೋಡ್ರಿ, ವೃಂದಾವನಗಳಲ್ಲಿ ಅಂದೆಂದೋ 5,000 ವರ್ಷಗಳ ಹಿಂದೆ ಹೋದ ಕೃಷ್ಣ ಪರಮಾತ್ಮ ಆಗಿ ಹೋದ ಅಂತಿಲ್ಲ. ಈಗಲೂ ಈ ಮಣ್ಣಿನಲ್ಲಿದ್ದಾನೆ, ಕಣಗಳಲ್ಲಿದ್ದಾನೆ, ಇಲ್ಲೇ ಇದ್ದಾನೆ ನನ್ನ ಕೃಷ್ಣ ಅಂತ ಈಗಲೂ ಹೊರಳಾಡ್ತಿದ್ದಾರಂತೆ. ಬೇಕಲ್ವೇ ಈ ಭಕ್ತಿ ನಮ್ಮಲ್ಲಿ? ಈ ಭಕ್ತಿ ಮನುಷ್ಯನನ್ನು ಉದ್ಧಾರ ಮಾಡ್ತದೆ. ಅದನ್ನು ಹೇಳಿಕೊಡ್ಬೇಕಾಗಿತ್ತು ಕೃಷ್ಣ, ಸಾರಿ ಹೇಳಬೇಕಿತ್ತು. ಅದಕ್ಕೆ ಅವ ಅಂದ, ಸಿಟಿಯಲ್ಲಿದ್ದು ರಾಜಕೀಯ ಮಾಡಲ್ಲ, ಹಳ್ಳಿಯಲ್ಲಿದ್ದು ದನ ಕಾಯೋರ ಜೊತೆಗೆ ಇರ್ತೇನೆ, ಬೇಕಾದರೆ ಬರೋರು ಇಲ್ಲೇ ಬರಲಿ, ಬಿಡೋದು ಬಿಡಲಿ ಅಂತಂದ್ಬಿಟ್ಟಂತೆ. ಇದು ಜಯತಿ ತೇಧಿಕಂ ಜನ್ಮನಾ ವ್ರಜಃ ಶ್ರಯತ ಇಂದಿರಾ ಸಾಧು ತತ್ರ ಹಿ ದೈತ ದೃಶ್ಯತಾಂ ತ್ವಾದಿದೃಕ್ಷತಾಂ ತ್ವಯಿ ಘೃತಾಸವ ತ್ವಾಂ ವಿಚಿನ್ವತೆ ವ್ರಜ ಜನಾರ್ತಿಹನ್ ವೀರಯೋಷಿತಾಂ ನಿಜ ಜನಸ್ಮಯ ಧ್ವಂಸನಸ್ಮಿತ.
ಭಜ ಸಖೇ ಭವೇ ಕಿಂಕರೇ ಸ್ಮನೋ ಜಲರುಹಾನನಂ ಚಾರುದರ್ಶಯನ್ ಶರದುದಾಶಯೇ ಸಾಧು ಜಾತ ಸತ್ ಸರಸಿ ಜೋದರ ಶ್ರೀ ಮೃಷಾದೃಶ. ಎಂಥ ಅದ್ಭುತ! ಅಳ್ತಾರೆ, ಅಳ್ತಾರೆ, ಹಣೆ ಹಣೆ ಘಟ್ಟಿಸ್ತಾರೆ, ಹೊರಳಾಡ್ತಾರೆ, ಗಿಡ ಮರಗಳಿಗೆ ಕೇಳ್ತಾರೆ. ಹುಣಸೆ ಮರಕ್ಕೆ ಕೇಳಿದ್ರಂತೆ, ಮಾವಿನ ಮರಕ್ಕೆ ಕೇಳಿದರು, ಯಮುನೆ ನದಿ ಕೇಳಿದರು, ನೀ ಬಚ್ಚಿಟ್ಕೊಂಡಿದೀಯಾ ನನ್ನ ಕೃಷ್ಣನ್ನ, ನೀ ಬಚ್ಚಿಟ್ಟಿದೀಯಾ ನನ್ನ ಕೃಷ್ಣನ್ನ, ನಿನ್ನೊಳಗೆ ಅಡುಕೊಂಡಿದ್ದಾನ ನನ್ನ ಕೃಷ್ಣ, ನನ್ನ ಸ್ವಾಮಿ, ತೆಗೆದು ಕೊಟ್ಬಿಡು, ನಿನಗೆ ಯಾಕೆ ಅಸೂಯೆ ನನ್ನ ಕೃಷ್ಣನ ಬಗ್ಗೆ ಅಂತ ಕೇಳಿದ್ರಂತೆ. ಸಿಗಲಿಲ್ಲ, ಸಿಗಲಿಲ್ಲ ಕೃಷ್ಣ. ಕಣ್ಣೀರಿನ ಹನಿ ಯಮುನೆ ನೀರಿಗಿಂತ ವೇಗವಾಗಿ ಹರಿತಂತೆ. ಅವರ ಒಳಗಿದ್ದ ಆ ಕೃಷ್ಣನ ವಿರಹ, ಆ ಕೃಷ್ಣನ ವಿರಹ ರಣರಣ ಸೂರ್ಯನ ಬಿಸಿಲಿನ ತಾಪವನ್ನು ಮೈಮರಿಸಿಬಿಡ್ತಂತೆ, ಅದು ತಂಪಾಗಿ ಬಿಡ್ತಂತೆ. ಇದು ಕೃಷ್ಣ ಅಂದರೆ. ಗೋಪಿಕಾ ಸ್ತ್ರೀಯರ ಒಳಗಿರುವ ಆ ಭಕ್ತಿಯ ಪರಿಪಾಕ ಒಂದು ಕ್ಷಣ ಕೃಷ್ಣ ಕಾಣದಿದ್ದಾಗ ವಿರಹದ ಬೇನೆಯಲ್ಲಿ ಬೆಂದು ನೊಂದೋಗಿಬಿಟ್ರಂತೆ. ಈ ಭಕ್ತಿ ನನ್ನಲ್ಲಿ ಯಾರು ಮಾಡ್ತಾರೋ ಅವರಲ್ಲಿ ನಾನಿರ್ತೇನೆ ಅಂತ ತೋರಿಸ್ಬೇಕಿತ್ತು. ಅದಕ್ಕೆ ಕೃಷ್ಣ ಗೋಕುಲದಲ್ಲಿ ಬಂದ. ಹೀಗೆ ಸಂದೇಶವನ್ನು ಚಿಂತನೆ ಮಾಡಿ. ಈ ಭಕ್ತಿ ಬೇಕು ನನಗೆ. ಮಥುರೆ ರಾಜಧಾನಿಯಲ್ಲಿ ದ್ವಾರಕಾ ತನ್ನದೇ ಪಟ್ಟಣದೊಳಗೆ ಕುಳಿತರು. ಕೃಷ್ಣನ ಯೋಚನೆ ಏನಿತ್ತು ಅಂತ ಭಾಗವತ ಹೇಳುವಾಗ ಹೇಳ್ತದೆ, ಉದ್ಧವ, ನಾನು ದ್ವಾರಕೆಗೆ ಬಂದರೂ ಸರಿ, ಮಥುರೆಗೆ ಬಂದರೂ ಸರಿ, ರತ್ನದ ಗಂಬಳಿಯಲ್ಲಿ ಕುಳಿತರೂ ಸರಿ, ಸಿಂಹಾಸನದಲ್ಲಿ ಕುಳಿತರೂ ಸರಿ, ರಾಜ ಮಹಾರಾಜರ ಜೊತೆಗೆ ಯುದ್ಧ ಮಾಡಿ ನನ್ನ ಭುಜಬಲಗಳನ್ನು ಬಲವನ್ನು ಪರಾಕ್ರಮವನ್ನು ತೋರಿಸಿ ಎಲ್ಲರನ್ನು ಸೋಲಿಸಿ ಬಂದರೂ ಸರಿ, ಗೋಪಿಕಾ ಸ್ತ್ರೀಯರ ಭಕ್ತಿನೇ, ಅದರಂಥ ಭಕ್ತಿ ಎಲ್ಲೂ ಇಲ್ಲ ಬಿಡು ಅಂತಿದ್ದಂತೆ ಕೃಷ್ಣ. ಕೃಷ್ಣನೂ ನೆನಪಿಸ್ಕೊಳ್ಳುವಂತೆ, ಕೃಷ್ಣನ ಮನಸ್ಸಿನಲ್ಲಿಯೂ ಸದಾ ಅವರ ಬಗ್ಗೆ ಆಲೋಚನೆ ಬರುವಂತೆ ಆ ಭಕ್ತಿ ಕೃಷ್ಣನಿಗೆ ಬೇಕಾಗಿದೆ. ಹಾಗಾದರೆ ನಾವು ನೀವುಗಳೆಲ್ಲ ಗೋಪಿಕೆಯರ ಭಕ್ತಿಯನ್ನು ಆದರ್ಶ ಅಂತ ಇಟ್ಟುಕೊಂಡು ಕೃಷ್ಣನನ್ನು ನಿಮ್ಮ ಹಗ್ಗದಿಂದ ಕಟ್ಟಲಿಕ್ಕಾಗಲ್ಲ, ಕೇವಲ ಭಕ್ತಿಯ ಹಗ್ಗದಿಂದ ಮಾತ್ರ ಕಟ್ಟಲಿಕ್ಕಾಗ್ತದೆ ಅನ್ನೋ ಸಂದೇಶವನ್ನು ಕೃಷ್ಣನ ಬಾಲಲೀಲೆಯಲ್ಲಿ ಭಗವಂತ ತೋರಿಸಿದ. ಇದು ನಮ್ಮಲ್ಲಿ ಬೇಕು ಅಂತಾನೆ ಭಗವಂತ. ಇದೇ ಗೀತೆಯಲ್ಲಿ ಹೇಳಿದ್ದು, ಭಕ್ತ್ಯಾ ತ್ವನನ್ಯಯಾ ಶಕ್ಯ ಅಹಮೇವಂ ವಿಧೋರ್ಜುನ, ಭಕ್ತೈವ ತುಷ್ಟಿಮಭ್ಯೇತಿ ವಿಷ್ಣುರ್ನಾನ್ಯೇನ ಕೇನಚಿತ್. ಭಕ್ತಿ ಒಂದೇ ಭಗವಂತನನ್ನು ಕಟ್ಟಲಿಕ್ಕೆ ಸಾಧ್ಯ, ಭಕ್ತಿಯಿಂದಲೇ ಅವನು ಪ್ರೀತನಾಗಲಿಕ್ಕೆ ಸಾಧ್ಯ, ಭಕ್ತಿನೇ ದೇವರನ್ನ ಸಾಕ್ಷಾತ್ಕಾರಕ್ಕಾಗಿ ಸಾಧನ. ಭಕ್ತಿ ಬಿಟ್ಟು ಸ್ವಲ್ಪ ನಿಮ್ಮ ಮನಸ್ಸು ಅಳಗಾಡಿದರೆ ಹತ್ತಿರ ಇದ್ದವನು ಕೂಡ ಅದೃಶ್ಯನಾಗಿ ಬಿಡ್ತಾನೆ ಅನ್ನೋ ತತ್ವವನ್ನು ಭಾಗವತ ಗೋಪಿಕಾ ಸ್ತ್ರೀಯರ ಕಥೆಯನ್ನು ಹೇಳಿ ನಮಗೆ ಚಿಂತನೆ ಮಾಡಿಸ್ತದೆ. ಇದು ಭಾಗವತ. ಭಕ್ತಿ ಪಾಶಕ್ಕೆ ಕೃಷ್ಣ ಎಷ್ಟು ಜನರಿಗೆ ಕಟ್ಟು ಬೀಳ್ತಾನೆ, ಆ ಭಕ್ತಿ ನನಗೆ ಬೇಕು ಅಂತಾನೆ. ಇದು ಒಂದು ಸಂದೇಶ. ಕೃಷ್ಣನ ಮತ್ತೊಂದು ಸಂದೇಶ, ಈ ಭಕ್ತಿಯ ಹಿಂದೆ ಮೌಢ್ಯ ಬೇಡ ಅಂತಾನೆ ಕೃಷ್ಣ. ಕೆಲವರಲ್ಲಿ ಭಕ್ತಿ ಅಂದರೆ ಏನೋ ಒಂದು ವಿಚಿತ್ರವಾದ ಮೌಢ್ಯ ಸೇರಿಕೊಂಡಿದೆ. ಕೃಷ್ಣ ಅಂದರೆ ಭಕ್ತಿ ಮಾಡು ಅಂದರೆ ಗಲ್ಲ ಬಡ್ಕೊಳ್ತಾನೆ, ಏನೋ ಗಲ್ಲ ಇರಲಿ ಬೇಡ ಅನ್ನ, ಅವ್ರದ್ದೇನೋ ಭಾವುಕತೆ, ಅದು ತಪ್ಪು ಅಂತ ನಾನು ಹೇಳಲ್ಲ, ಆದರೆ ಮೌಢ್ಯ ಬೇಡ ಅಂದ ಕೃಷ್ಣ. ದನ ಕಾಯೋ ಹುಡುಗರಲ್ಲಿ ಒಂದು ಭಾವ ಇತ್ತು. ಏನು ಭಾವ? ವರ್ಷಕ್ಕೊಂದ್ಸಲಿ ಇಂದ್ರನಿಗೆ ಯಾಗ ಮಾಡಿಬಿಟ್ರೆ ಇಂದ್ರ ಮಳೆ ಸುರಿಸ್ತಾನೆ, ಯಾಗ ಮಾಡದೆ ಹೋದರೆ ಆತ ಮಳೆ ಸುರಿಸಲ್ಲ, ಅದಕ್ಕೆ ವರ್ಷಕ್ಕೊಂದ್ಸಲಿ ಯಾಗ ಮಾಡಬೇಕು, ಇಂದ್ರಮಖ ತಯಾರಿ ನಡೆಸಿದ್ರು. ಕೃಷ್ಣ ಬಂದ, ಬಲರಾಮಂತೆ ಕೃಷ್ಣ ಬಂದು ಹೇಳ್ತಾನೆ, ಏನಿದೆಲ್ಲ ಅಂದ. ಕೃಷ್ಣ, ಇಂದ್ರನಿಗೆ ಯಾಗ ಮಾಡ್ತಿದ್ದೀವಿ. ಅವನು ಯಾರು ಅಂದ ಕೃಷ್ಣ. ಅವನು ಯಾರು? ಅದೇ ಮಳೆ ಗಿಳೆ ಕೊಡ್ತಾನೆ, ಮಳೆ ಕೊಡೋರು ಅಂತ ಒಬ್ಬ ದೇವತೆ ಇದ್ದಾನೆ, ಅವನಿಗೆ ಯಾಗ ಮಾಡಬೇಕಲ್ಲ. ಅವ್ರಿಗೆ ಅದೇ ಗೊತ್ತು ಪಾಪ, ಅವ್ರೇನು ವೇದ ಹೇಳಬೇಕೇನು? ಪಾಪ ದನ ಕಾಯೋ ಹುಡುಗರು ವೇದ ಹೇಳ್ತಾರೆ ಅಂದರೆ ಏನು ಹೇಳೋಣ ಹೇಳಿ. ಪಾಂಡಿತ್ಯ ಪ್ರವಚನ ಮಾಡೋರು ಅಲ್ಲ ಅವರು. ನೋಡೋ, ಅದೇನೋ ಮೊದಲಿಂದ ಮಾಡ್ಕೊಂಡು ಬಂದಿದ್ದಾರಪ್ಪ ಕೃಷ್ಣ.
ನಾವು ಅದನ್ನೇ ಮಾಡ್ಕೊಂಡು ಹೋಗ್ತಿದ್ದೇವೆ. ಪುರೋಹಿತರು ಬರ್ತಾರೆ, ಯಾಗ ಮಾಡಿಸ್ತಾರೆ, ಒಂದಿಷ್ಟು ತುಪ್ಪ ಗಿಪ್ಪ ಹಾಕ್ತಾರೆ, ನಮಸ್ಕಾರ ಮಾಡೋದು ನಮಸ್ಕಾರ ಮಾಡ್ತೇವೆ, ಅರಳು ಹಾಕು ಅಂದ್ರೆ ಅರಳು ಹಾಕ್ತೇವೆ, ಪ್ರದಕ್ಷಿಣೆ ಹಾಕು ಅಂದ್ರೆ ಪ್ರದಕ್ಷಿಣೆ ಹಾಕ್ತೇವೆ, ಪ್ರಾರ್ಥನೆ ಮಾಡು ಅಂದ್ರೆ ಪ್ರಾರ್ಥನೆ ಮಾಡಿ. ಇಷ್ಟೇ ಗೊತ್ತೋ ಕೃಷ್ಣ ನಮಗೆ? ನೀ ನಮ್ಮನ್ನೇ ಪ್ರಶ್ನೆ ಮಾಡಿದರೆ ನಮಗೇನು ಗೊತ್ತಿದೆ ಹೇಳೋದ್ರ ಬಗ್ಗೆ ಅಂದ್ರಂತೆ. ಆ ಮುಗ್ಧ ಮನಸ್ಸಿನ ಹಿಂದಿರುವ ಆ ಭಕ್ತಿಯನ್ನು ನಾವು ಅನುಸಂಧಾನ ಮಾಡಬೇಕಲ್ವೇ? ಕೃಷ್ಣ ಅಂದ, ಇಷ್ಟಕ್ಕೇ ನೀವು ಇಷ್ಟೆಲ್ಲ ಯಾಗ ಮಾಡಿ ಅವನನ್ನು ಪ್ರೀತಿ ಪಡಿಸ್ಬೇಕು ಅಂತ ಹೊರಟಿದ್ದೀರಲ್ಲ, ಈ ಸಲ ಒಂದು ಕೆಲಸ ಮಾಡಿ, ನಾನೊಂದು 4 ಮಾತು ಹೇಳ್ತೀನಿ, ನಿಮ್ಗೆ ಸರಿ ಅನಿಸಿದ್ರೆ ಅದನ್ನು ಮಾಡಿರಿ, ಇಲ್ಲ ಅನಿಸಿದ್ರೆ ಬೇಕಂದ್ರೆ ಅದನ್ನೇ ಮಾಡುವಂತ್ರಿ ಅಂತ ಅಂದಂತ. ಹೇಳಾಗಾದರೆ ಅಂದರು. ದನ ಕಾಯೋ ಹುಡುಗರಿಗೆ ಕೃಷ್ಣ ಉಪನ್ಯಾಸ ಮಾಡಿದ, ಉಪದೇಶ ಮಾಡಿದ. ನೋಡಿ, ದೇವಲೋಕ ಇದೆ ನಿಜ. ದೇವತೆಗಳು ಮಳೆ ಕೊಡ್ತಾರೆ, ಬೆಳೆ ಕೊಡ್ತಾರೆ, ಬೆಳಕು ಕೊಡ್ತಾರೆ, ಔಷಧಿಗಳನ್ನು ಕೊಡ್ತಾರೆ, ವನಸ್ಪತಿಗಳನ್ನು ಕೊಡ್ತಾರೆ, ನಿಜ. ಅಂಥೇಳಿ ದೇವಲೋಕದ ಬಗ್ಗೆ ಒಂದು ಭ್ರಮೆ ಇರಬಾರ್ದು. ಮೌಢ್ಯ ಅಂದರೆ ಭ್ರಮೆ ಅಂತ ಅರ್ಥ. ಭ್ರಮೆ ಇರಬಾರ್ದಪ್ಪ. ಇದೊಂದು ಪ್ರಪಂಚ, ಒಂದು ದೊಡ್ಡ ವೃಕ್ಷ. ಇದೊಂದು ವೃಕ್ಷ, ಟ್ರೀ. ಇದರ ಮೂಲ ಬೇರು ಯಾರು? ಸಣ್ಣ ಸಣ್ಣ ಬೇರುಗಳು ಯಾರು? ರೆಂಬೆ ಕೊಂಬೆಗಳು ಯಾರು? ಎಲೆ ಯಾವುದು? ಹಣ್ಣು ಯಾವುದು? ತಿಳಿಬೇಕು ನೀವೆಲ್ಲ ಅಂದ. ಕೃಷ್ಣ ನೀನೇ ಹೇಳ್ಕೊಡ್ಬೇಕದೆಲ್ಲ ಅಂದ್ರಂತ. ಅವ್ರಿಗೇನು ಪಾಪ ಪಾಠ ಮಾಡೋರು ಯಾರು? ಅವ್ರ ಯೋಚನೆನೇ ಬೇರೆ. ಬೆಳಗ್ಗೆ ಹೋದರೆ ರಾತ್ರಿ ಬರ್ತಿದ್ರು ಪಾಪ, ದನಗಳನ್ನು ಓಡಿಸ್ಕೊಂಡು. ಬೆಳಗ್ಗೆ ಹೋಗಬೇಕು ದನ ಕಾಯಲಿಕ್ಕೆ, ಸಾಯಂಕಾಲ ಬರಬೇಕು ಸೂರ್ಯಾಸ್ತಕ್ಕೆ. ಅಟತಿ ಅದ್ಭವಾನ್ ಅನ್ಹಿಕಾನನಂ ತ್ರುಟಿಯುಗಾಯತೆ ತ್ವಾಮಪಶ್ಯತಾಂ ಕುಟಿಲಕುಂತಲಂ ಶ್ರೀಮುಖಂಚತೆ ಚಡವದೀಕ್ಷತಾಂ ಪಕ್ಷ್ಮನುದೃಶಾಂ. ಅಟತಿಯದ್ಭವಾನ್ ಅನ್ಹಿ ಕಾನನಂ. ಅನ್ಹಿ ಅಂದರೆ ಹಗಲು ಹೊತ್ತು, ಕಾನನಂ ಅಂದರೆ ಕಾಡು. ಹಗಲು ಹೊತ್ತಿನಲ್ಲಿ ನೀನು ಕಾಡಿಗೆ ಹೊರಟಿ ಅಂದರೆ ಗೋಪಿಕೆಯರೆಲ್ಲ ಮನೆ ಅಂಗಳದಲ್ಲಿ ಬಂದು ನಿಂತಿರ್ತಿದ್ರು. ಕೃಷ್ಣ ಹೊರಟ್ನಲ್ಲ, ಯಾವಾಗ ಬರ್ತಾನೋ ಏನೋ. ಕಾಡಿನಲ್ಲಿ ಆಕಳ ಜೊತೆಗೆ ಹೋಗ್ತಾ ಹಸಿವೆ ಆದರೆ ಏನು ತಿಂತಾನೋ ಏನೋ. ಇಲ್ಲಿದ್ದರೆ ಹಾಲು ಮೊಸರು ಬೆಣ್ಣೆ ಆದರೂ ಕೊಡ್ತಿದ್ವಿ, ನೀರು ಸಿಗ್ತದೋ ಇಲ್ಲೋ ಅವನಿಗೆ. ಅರೇ ಕೃಷ್ಣ ಹೊರಟ್ನಲ್ಲ, ಇನ್ಯಾವಾಗ ಅವನ ದರ್ಶನ? ಆಗ ಕಣ್ಣು ತೆಗೆದಿರ್ತಿದ್ರಂತೆ ಗೋಪಿಕಾಸ್ತ್ರೀಯರು ಕೃಷ್ಣನ ನೋಡಲಿಕ್ಕೆ ಅಂತ ಹೊರಬಂದು ಅಂಗಳದಲ್ಲಿ. ಅವರ ಮನಸ್ಸಿನಲ್ಲಿ ಆ ತವಕ. ಹೊರಟ ಕೃಷ್ಣನ ಮುಖ ಹೇಗಿರ್ತಿತ್ತು ಅಂದರೆ, ಕೃಷ್ಣನ ಕೂದಲುಗಳು ಬಹಳ ಕರ್ಲಿ ಹೇರ್ಸ್ ಅಂತ ಕರೀತಾರೆ, ಗುಂಗುರು ಕೂದಲು. ಮೊದಲೇ ಅಪ್ರಾಕೃತ ಶ್ರೀಹರಿ. ಎಂಥ ಅದ್ಭುತ ಮುಖ ಅದು, ನೀಲಮೇಘ ಶ್ಯಾಮನ ಮುಖ. ಆ ಮುಖದಲ್ಲಿ ಕೆನ್ನೆ, ಕೆಳತುಟಿ, ಕೆಂಪಾದ ಕೆಳತುಟಿ. ನಸು ನಗುತ್ತಾ ಕೃಷ್ಣನ ಕಣ್ಣಿನ ಆಕರ್ಷಣೆಯೊಂದಿಗೆ ಎಲ್ಲ ಗೋಪಿಕೆಯರನ್ನು ನೋಡ್ತಾ ಅವರ ಮನಸ್ಸನ್ನು ಆಕರ್ಷಣೆ ಮಾಡ್ತಾ ಕೃಷ್ಣ ಹೊರಟ್ರೆ, ಅದನ್ನು ಹೇಳ್ತಾರೆ ಗೋಪಿಕಾಸ್ತ್ರೀಯರು. ನಮ್ಮ ಸ್ಥಿತಿ ಹೆಂಗಾಗಿತ್ತು ಕೃಷ್ಣ ಅಂದರೆ, ಬೆಳಗ್ಗೆ ನೀನು ಹೊರಟ್ರೆ ಸಾಯಂಕಾಲ ಬರೋವರೆಗೂ ನಮ್ಮ ಸ್ಥಿತಿ ಒಂದೊಂದು ಯುಗ ಕಳೆದಾಗ ಆಗ್ತದೆ ಅಂತಾರವರು. ಯುಗ ಕಳೆದಾಗ ಆಗ್ತದೆ. ಕೃಷ್ಣ ಹೊರಟಿದ್ದಾನೆ, ಯಾವಾಗ ಬರ್ತಾನೆ. ಅಟತಿ ಅದ್ಭವಾನ್ ಅನ್ಹಿಕಾನನಂ ತ್ರುಟಿಯುಗಾಯತೆ ತ್ವಾಮಪಶ್ಯತಾಂ. ತ್ರುಟಿ ಯುಗಾಯತೆ, ಒಂದೊಂದು ಕ್ಷಣವೂ ನಮಗೆ ಯುಗ ಕಳೆದಾಗ ಆಗ್ತದಲ್ಲ ಕೃಷ್ಣ. ಪುನಃ ನೀನು ಬರುವಾಗ ಅದೇನು ಒಳಗಡೆ ಆತಂಕ ಆಗಿತ್ತು ಅದೆಲ್ಲ ದೂರ ಆಗ್ತದೆ. ಅದನ್ನು ಹೇಳ್ತಾರೆ ಮತ್ತೆ ಅವರೇ ಗೋಪಿಕಾಸ್ತ್ರೀಯರು. ಅನ್ಹಿ ಕಾನನಂ ತ್ರುಟಿಯುಗಾಯತೆ ತ್ವಾಮಪಶ್ಯತಾಂ. ಬರುವಾಗ ಕೃಷ್ಣ ಹೇಗಿರ್ತಿದ್ದ? ಕುಟಿಲ ಕುಂತಲಂ ಶ್ರೀಮುಖಂಚತೆ. ಕುಟಿಲ ಕುಂತಲಂ, ಮುಖದ ಮೇಲೆಲ್ಲ ಗುಂಗುರು ಕೂದಲು ಕೃಷ್ಣಂದು. ಶ್ರೀಮುಖಂಚತೆ, ಅಪೂರ್ವವಾದ ಕಾಂತಿ. ಆ ಮುಖ ನೋಡಿದ ಕೂಡಲೇ ಅಷ್ಟೊತ್ತು ತನಕ ಏನು ದುಃಖ ಆಗಿರ್ತಿತ್ತಲ್ಲ ಅದೆಲ್ಲ ಹೋಗ್ಬಿಡ್ತಿತ್ತಂತೆ, ಅದು ಮರ್ತು ಹೋಯ್ತು ಅಷ್ಟೆ. ಇದು ಕೃಷ್ಣ ಹೀಗೆ ಆಕರ್ಷಿಸಿದ್ದ, ಹಾಗವರು ಭಕ್ತಿ ಮಾಡ್ತಿದ್ರು ಅಂತ ಭಾಗವತ ಹೇಳ್ತದಲ್ಲ. ಇದು ನಮಗೆ ಕೊಡುವಂಥ ತಿಳುವಳಿಕೆ.
ಏನು ತಿಳುವಳಿಕೆ ಕೊಡ್ತದೆ? ಇಂಥ ಕೃಷ್ಣ ಪರಮಾತ್ಮ ಇಷ್ಟು ಗೋಪಿಕೆಯರನ್ನು, ಗೋಪಾಲಕರನ್ನು ತನ್ನವರನ್ನಾಗಿ ಮಾಡಿಕೊಂಡು ಅವರಿಗೆ ತಾನೇ ಉಪದೇಶ ಮಾಡಿ ತನ್ನ ಬಗ್ಗೆ, ದೇವತೆಗಳ ಬಗ್ಗೆ ಇದ್ದ ಮೌಢ್ಯವನ್ನು, ಭ್ರಮೆಯನ್ನು ತಾನೇ ಕಳಿತಿದ್ನಂತೆ. ಅದನ್ನು ಹೇಳ್ತಾ ಇದ್ದಾನೆ, ಉಪದೇಶ ಮಾಡ್ತಾ. ಇದೊಂದು ದೊಡ್ಡ ಮರವ, ಈ ಮರದ ಮೂಲ ಬೇರು ಒಂದು ಬೇರೆಯೇ ಇದೆನೋ, ಮೂಲ ಬೇರು ಗಟ್ಟಿ ಇದೆ, ಹಾಗಾಗಿ ಮರ ಹಣ್ಣು ಚೆನ್ನಾಗಿ ಕೊಡ್ತದೆ, ಹೂ ಬಿಡ್ತದೆ, ಗಿಡ ಮರ ಗಟ್ಟಿಮುಟ್ಟಾಗಿರ್ತದೆ. ಹಾಕುವ ನೀರು ಹಣ್ಣು ಬಿಡ್ತಾ ಇದೆ ಗೆಲ್ಲು ಅಂಥೇಳಿ ಗೆಲ್ಲಿಗೆ ಉಗ್ಗಬಾರ್ದು. ನೀರು ಎಲ್ಲಿಗೆ ಹಾಕ್ತಾರೆ? ಮರದ ಯಾವಾಗಲೂ ಬೇರಿಗೆ ಹಾಕ್ತಾರಲ್ಲೇನಪ್ಪ. ನೀವು ಮರ, ಗಿಡ, ಬಳ್ಳಿಗಳನ್ನು ನೋಡಿದವರು, ಗಿಡ ಗಂಟಿಗೆ ಎಲ್ಲ ನೋಡಿದವ್ರು, ನೀವು ಕಾಡಿನಲ್ಲಿ ಓಡಾಡಿದವ್ರು ನೀವೆಲ್ಲ. ಹಾಗಾಗಿ ನೀವು ಮರದ ಬೇರಿಗೆ ನೀರು ಹಾಕ್ರಿ, ಮರದ ಗೆಲ್ಲಿಗೆ ನೀರು ಹಾಕಬೇಡ್ರಿ ಅನ್ನಂತೆ ಕೃಷ್ಣ. ಗೆಲ್ಲಿಗೆ ನೀರು ಹಾಕ್ತದೆ ಅಂದರೆ ಗೆಲ್ಲಲ್ಲಿ ಹಣ್ಣು ಬಿಟ್ಟಿದೆ ಅಷ್ಟೇ, ಆದರೆ ಆ ಗೆಲ್ಲಿಗೆ ಹಾಕಿದ ನೀರು ಮತ್ತೆ ಬೇರಿಗೆ ಸೇರಿಯೇ ಬೇರು ಗಟ್ಟಿಯಾಗಿ, ಮರ ಗಟ್ಟಿಯಾಗಿ, ಗೆಲ್ಲು ಗಟ್ಟಿಯಾಗಿ, ಗಿಡ ಹಣ್ಣು ಬಿಡಬೇಕಲ್ವೇನೋ. ಎಲ್ಲ ಗೋಪಿಕೆಯರಿಗೆ ಇದು ಸಹಜವಾಗಿ, ಗೋಪಾಲಕರಿಗೆ, ಅಲ್ಲಿದ್ದ ದನಗಾಯೋರಿಗೆ, ಹಿರಿಯರಿಗೆ, ಕಿರಿಯರಿಗೆ ಬೇಗ ಆಕರ್ಷಣೆ ಆಯ್ತಂತೆ ಕೃಷ್ಣನ ಮಾತು. ಹೌದು ಕೃಷ್ಣ, ನೀನು ಹೇಳ್ತಿರೋದು ಸರಿ ಇದೆ, ಆದರೆ ನಮ್ಮ ಈ ಇಂದ್ರನ ಯಾಗಕ್ಕೆ ಏನು ಸಂಬಂಧ ಅಂತ ಕೇಳಿದ್ರಂತೆ. ಏನು ಸಂಬಂಧ ಅಂದರೆ ಕೃಷ್ಣ ಅಂತಾನೆ, ಆ ಮರದ ಮೂಲ ಬೇರಿದೆ ಅಲ್ಲ, ಅದೇ ನಾನು ಅನ್ನಂತೆ. ನಾನೇ ಆ ಮೂಲ ಬೇರು. ಈ ಮರದ ರೆಂಬೆ ಕೊಂಬೆಗಳಿದ್ದಾರಲ್ಲ, ಅದೇ ದೇವತೆಗಳು. ಇಂದ್ರ, ಚಂದ್ರ, ಸೂರ್ಯ ಇವರೆಲ್ಲ ರೆಂಬೆ ಕೊಂಬೆಗಳಂತೆ. ಮಳೆ ಕೊಡ್ತಾನೆ, ಬೆಳಕು ಕೊಡ್ತಾನೆ ಅಂತಿದ್ದೀರಲ್ಲ, ಅವರೆಲ್ಲ ಬರೀ ಗೆಲ್ಲುಗಳಿದ್ದಾಗಷ್ಟೆ. ನಾನು ಮೂಲ ಬೇರಿದ್ದೀನಿ. ನೀವು ಮಾಡಿದ ಪೂಜೆ, ಅರ್ಘ್ಯ, ಪಾದ್ಯ ಎಲ್ಲ ನನಗೆ ಬರಬೇಕು. ನನ್ನ ಮೂಲಕ ಅವರಿಗೆ, ನಾನು ಅವರಿಗೆ ಪ್ರೇರಣೆ ಮಾಡಿ ನಿಮಗೇನು ಬೇಕಾದದ್ದನ್ನು ಕೊಡಿಸ್ತೇನೆ. ಇದು ತತ್ವ. ಇದನ್ನು ಅರ್ಥೈಸಿಕೊಂಡು ನೀವು ಮಾಡಿರಿ ಅಂತ ನಾನು ನಿರೀಕ್ಷೆ ಮಾಡ್ತೇನೆ ಅಂತಾನೆ ಕೃಷ್ಣ. ಇದೇ ಅಲ್ವೇ ಗೀತೆಯ ಸಾರ. ಊರ್ಧ್ವ ಮೂಲಂ ಅಧಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್ ಅಧಶ್ಚೋರ್ಧ್ವಂ ಪ್ರಸೃತಾಸ್ತಸ್ಯ ಶಾಖಾ ಗುಣಪ್ರವೃದ್ಧಾ ವಿಷಯಪ್ರವಾಲಾಃ. ಊರ್ಧ್ವ ಅಂದರೆ ವಿಷ್ಣು ಅಂತ ಅರ್ಥ. ಊರ್ಧ್ವ ಪವಿತ್ರೋ ವಾಜಿನೀವ ಸ್ವಮೃತಮಸ್ಮಿ. ಊರ್ಧ್ವೋ ವಿಷ್ಣುರಿತಿ ಪ್ರೋಕ್ತಃ ಅಂತ. ಊರ್ಧ್ವ ಅಂದರೆ ವಿಷ್ಣು. ಮೂಲ ಅಂದರೆ ಈ ಪ್ರಪಂಚ ಅನ್ನೋ ವೃಕ್ಷದ ಮೂಲ ಬೇರು ಅಂತ ಅರ್ಥ. ಅಧಶ್ಚೋರ್ಧ್ವಂ ಪ್ರಸೃತಾಸ್ತಸ್ಯ ಶಾಖಾಃ. ಮೂಲ ಬೇರು ಜೊತೆಗಿರುವ ಸಣ್ಣ ಸಣ್ಣ ಬೇರು ಮೂರಿದ್ದಾವಂತೆ. ಸತ್ವ, ರಜಸ್, ತಮಸ್ಸು ಅನ್ನುವ ಶ್ರೀ ಭೂ ದುರ್ಗಾದೇವಿ ಅಂತೆ. ಸಣ್ಣ ಬೇರು ಪ್ರಕೃತಿ, ಮೂಲ ಬೇರು ಭಗವಂತ. ಅದರ ಮೇಲೆ ಗಟ್ಟಿಯಾಗಿ ನಿಂತ ವೃಕ್ಷ ಅಂದರೆ ಈ ಪ್ರಪಂಚ ಅನ್ನೋ ವೃಕ್ಷ. ಇಲ್ಲಿರುವ ರೆಂಬೆ ಕೊಂಬೆಗಳು ಎಲ್ಲ ಯಾರು? ಅಧಶ್ಚ ಶಾಖಾಃ. ಯಾರು? ಊರ್ಧ್ವನೆನಿಸಿದ ವಿಷ್ಣುವಿಗಿಂತ ಅಧಃ ಕೆಳಗಿನವರಾದ ದೇವತೆಗಳು ಶಾಖಾಃ ಕೊಂಬೆಗಳಾಗಿದ್ದಾರೆ ಅಂತ ಅರ್ಥ. ಈ ವೃಕ್ಷದ ಎಲೆಗಳಾಗಿ ಹಚ್ಚ ಹಸಿರಾಗಿ ಹಣ್ಣು ಬಿಡಲಿಕ್ಕೆ ಬೇಕಾಗುವಂತೆ ಇದನ್ನು ರಕ್ಷಿಸುವಂತಹ ಆ ಹಚ್ಚ ಹಸಿರಿನ ಎಲೆಗಳೇ ವೇದ ಅನ್ನಂತೆ. ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್. ಛಂದಾಂಸಿ ಯಸ್ಯ ಪರ್ಣಾನಿ. ವೇದಗಳು ಹಚ್ಚ ಹಸಿರಾಗಿ ಎಲೆಗಳ ರೂಪದಲ್ಲಿ ವೇದ ವೃಕ್ಷವನ್ನು ಕಾಪಾಡುವಂತೆ ನಾನು ಇದನ್ನು ಆಚ್ಛಾದಿಸಿದ್ದೇನೆ. ವೇದದ ಎಲೆ, ದೇವತೆಗಳು ಅನ್ನೋ ಕೊಂಬೆಗಳು, ಶ್ರೀ ಭೂ ದುರ್ಗಾ ಅನ್ನುವ ಅವಾಂತರ ಚಿಕ್ಕ ಚಿಕ್ಕ ಬೇರುಗಳು, ನಾನು ಮೂಲ ಬೇರಾಗಿ ಈ ಪ್ರಪಂಚ ಅನ್ನೋ ವೃಕ್ಷವನ್ನೆಲ್ಲ ವ್ಯಾಪಿಸಿದ್ದೇನೆ ಅಂತ ಪುರುಷೋತ್ತಮನಾದ ಶ್ರೀಹರಿ ದನಗಾಯಿಗಳಿಗೂ ಅರ್ಥೈಸಿ ತತ್ವವನ್ನು ಉಪದೇಶ ಮಾಡಿದ. ಇದು ಭಾಗವತ. ಹೀಗೆ ಚಿಂತನೆ ಮಾಡಬೇಕು. ಎಲ್ಲರೂ ಅರ್ಥೈಸ್ಕೊಂಡ್ರು. ಆಕಾಶಾತ್ ಪತಿತಂ ತೋಯಂ ಯಥಾಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ. ಆಕಾಶದಿಂದ ಹರಿದ ನೀರು ನದಿಗಳ ರೂಪದಲ್ಲಿ ಹರಿದು ಕೊನೆಗೆ ಹೋಗಿ ಸೇರೋದು ಎಲ್ಲಿಯಪ್ಪ? ಸಮುದ್ರವನ್ನಲ್ವೇ? ನೀ ಮಾಡುವ ದೇವತೆಗಳ ನಮಸ್ಕಾರ
ಅದು ದೇವತೆಗಳನ್ನೇ ಅಂತ ಭಾವಿಸಬೇಡ, ಅವರೆಲ್ಲ ಒಂದು ನದಿಗಳಿದ್ದ ಹಾಗೆ, ಅದು ಕೊನೆಗೊಳ್ಳೋದು ಮತ್ತೆ ಪುನಃ ಗುಣಸಮುದ್ರನಾದ ನನ್ನನ್ನೇ ಅಂತನ್ನಂತೆ. ಯಥಾ ನದ್ಯ ಸ್ಯಂದಮಾನಾಃ ಸಮುದ್ರಾಯಣಾಃ ಸಮುದ್ರಮೇವಾಭಿವಿಶಂತಿ, ಉಪನಿಷತ್ತಿನ ವಾಕ್ಯಗಳು. ಸಮುದ್ರಾಯಣ ಸಮುದ್ರಮೇವ ಆವಿಶಂತಿ, ಹಾಗೆ ಗುಣಸಾಗರನಾದ ಶ್ರೀಹರಿಯನ್ನೇ ಪ್ರತಿಯೊಂದು ನಮಸ್ಕಾರ, ಪೂಜೆ, ಪುನಸ್ಕಾರ ಎಲ್ಲ ಹೋಗಿ ಕಲಿಯೋದು ಅಲ್ಲಿಯಪ್ಪ. ಮೂಲ ಅವನನ್ನು ಅರ್ಥೈಸಿಕೊಳ್ಳದೇನೆ ಕೇವಲ ದೇವತೆಗಳನ್ನು ಆರಾಧಿಸಿದರೆ ಅದು ಯೋಗ್ಯ ಆರಾಧನೆ ಅಂತ ಅನಿಸಲ್ಲಪ್ಪ. ಅದು ವಿಧಿಪೂರ್ವಕವಾದ ಪೂಜೆ ಅಂತ ಆಗಲ್ಲ. ಅದರಿಂದ ಬರೋ ಫಲವೂ ಕೂಡ ತಾತ್ಕಾಲಿಕ ಆಗ್ತದೆ, ಅದು ಶಾಶ್ವತ ಫಲ ಸಿಗಲ್ಲ. ಅವರಿಗೆ ಯಾರಿಗೂ ಶಾಶ್ವತ ಫಲ ಕೊಡೋ ಶಕ್ತಿಯೂ ಇಲ್ಲ. ಇಂಥ ವಿಷಯಗಳೆಲ್ಲ ಎಲ್ಲ ಗೋಪಾಲಕರಿಗೆ ಅರ್ಥ ಆದಾಗ ಅವರಂತಾರೆ, ಕೃಷ್ಣ ಇಷ್ಟು ವಿಷಯ ನಮಗೆ ಗೊತ್ತೇ ಇರಲಿಲ್ಲ ಅಂದವ. ನಿಮಗೆ ಗೊತ್ತಾಗಲಿ ಅಂಥೇಳಿ ನಾ ಬಂದಿದ್ದೇನೆ ಅನ್ನಂತೆ ಭಗವಂತ. ನಿಮಗೆ ಗೊತ್ತಿಲ್ಲದನ್ನು ತಿಳಿಸಬೇಕು ಅಂಥೇಳಿ ನಾನು ಬಂದಿದ್ದೇನೆ. ಈಗಲಾದರೂ ತಿಳಿತಲ್ಲ ಯಾರು ಕೊಡೋನು, ಮೂಲ ಯಾರು, ಕೆಳಗಿರೋನು ಯಾರು ತಿಳಿತಲ್ಲ. ಈಗಲಾದರೂ ಮಾಡಿರಿ ಪೂಜೆ ಅಂದ. ಕೃಷ್ಣನಿಗೆ ಕೇಳಿದ್ರು, ಈಗ ಎಲ್ಲಿ ಮಾಡೋಣ ಅಂತ ಕೇಳಿದ್ರು ಅವರು. ಈಗ ಎಲ್ಲಿ ಮಾಡೋಣ, ನೀವು ದಿನ ದನ ಕಾಯಲಿಕ್ಕೆ ಅಂತ ಬರೋದು ಗೋಮಾಳ. ಗೋಮಾಳ ಅಂದರೆ ಗೋವುಗಳು ಹುಲ್ಲುಗಾವಲು, ಗೋವುಗಳು ಮೇಯ್ಲಿಕ್ಕೆ ಬರ್ತಿದ್ದ ಜಾಗ, ಅದು ಗೋವರ್ಧನ. ಗೋವುಗಳಿಗೆ ಹುಲ್ಲು ಹೆಚ್ಚು ಸಿಗುತ್ತಿದ್ದಕ್ಕೆ ಅದಕ್ಕೆ ಗೋವರ್ಧನ. ಅದನ್ನೇ ಪೂಜಿಸಿ, ಅದನ್ನು ಆರಾಧಿಸಿ. ನಿಮ್ಮ ವೃತ್ತಿ ಕಲ್ಪಿಸಿದ್ದು ಅದೇ ಅಲ್ವೇ. ನಿಮಗೆ ಹೈನು ಜಾಸ್ತಿ ಆಗಬೇಕು, ಹಾಲು ಜಾಸ್ತಿ ಬರಬೇಕಾದ್ರೆ ಗೋ ಚೆನ್ನಾಗಿ ತಿನ್ನಬೇಕು. ಗೋ ಚೆನ್ನಾಗಿ ತಿನ್ನಲಿಕ್ಕೆ ಹುಲ್ಲು ಬೆಳೆದದ್ದು ಗೋವರ್ಧನದಲ್ಲಿ, ಅಲ್ಲಿ ನಾನಿದ್ದೇನೆ, ನೀನು ಅದನ್ನೇ ಪೂಜಿಸು ಅಂತ ಇಷ್ಟು ಸಂಬಂಧ ಹೇಳಿದ್ದಂತೆ ಕೃಷ್ಣ. ಅದಕ್ಕೆ ಗೋವರ್ಧನಕ್ಕೆ ಪೂಜೆ ಮಾಡೋಣ ಅಂದ್ರಂತೆ. ಅದಕ್ಕೆ ಪೂಜೆ ಮಾಡಿಸಿದ, ಮಂಗಳಾರತಿ ಮಾಡಿಸಿದ, ಧೂಪಾರತಿ ಮಾಡಿಸಿದ, ಮಾಡಿದ ಸಿಹಿ ತಿಂಡಿ ತಿನಿಸುಗಳನ್ನು ಬೇರೆ ಅದರ ಮೇಲೆ ನೈವೇದ್ಯಕ್ಕೆ ಬೇರೆ ತಂದಿಡಿಸಿದ. ಆ ಗೋವರ್ಧನದ ಒಳಗಿನಿಂದ ಒಂದು ಕೈ ಬೇರೆ ಬಂತಂತೆ. ಮತ್ತೆ ಹಿಂದೆಂದೂ ನೋಡಿರಲಿಲ್ಲ ಕೈ, ತಂದೆ ಕೈ ಗೋವರ್ಧನದ ಒಳಗೆ ಹಾಕಿ ಸಿಹಿ ತಿನಿಸುಗಳನ್ನೆಲ್ಲ ಸ್ವೀಕಾರ ಬೇರೆ ಮಾಡಿಬಿಟ್ಟ. ಇಷ್ಟಾಗಿ ಪ್ರದಕ್ಷಿಣೆ ಗೋವರ್ಧನಕ್ಕೆ ಮಾಡಿಸಿ, ನಮಸ್ಕಾರ ಮಾಡಿಸಿ, ಪ್ರಾರ್ಥನೆ ಮಾಡಿಸಿದ ಮೇಲೆ ಮಳೆ ಶುರು ಆಯಿತು. ಕೃಷ್ಣ ಕೇಳ್ದ, ಇಂದ್ರನಿಗೆ ಮಾಡದೇ ಇದ್ರೂ ಮಳೆ ಬರ್ತಾ ಇದೆ ನೋಡ್ರಿ ಅಂತಂದ. ಈಗ ಯಾಗ ಮಾಡಿ ತಾನೇ ಮಳೆ ಬರ್ತದೆ ಅಂತ ನೀವು ತಿಳಿದಿದ್ರಿ, ಈ ಸಲ ಯಾಗ ಮಾಡಲಿಲ್ಲ, ಆದರೂ ಮಳೆ ಬಂತಲ್ಲ ಅಂದ್ಬಿಟ್ಟ. ಅವರಂದರು ಕೃಷ್ಣನಿಗೆ, ಪ್ರತಿ ಸತಿ ಬರೋ ಮೋಡಕ್ಕಿಂತ ಜಾಸ್ತಿ ಮೋಡ ಬಂದಿದ್ದಾವೋ ಕೃಷ್ಣ, ಇದು ಯಾಕೋ ಮಳೆ ಬಂದು ಇಡೀ ಊರೇ ಮುಳುಗೋ ಹಾಗೆ ಕಾಣ್ತಾ ಇದೆಯೋ ಕೃಷ್ಣ, ಬಂದಂತೂ ಬರಲಿ ನಾನು ನೋಡ್ಕೊಳ್ತೇನೆ ಅಂತಂದಂತೆ. ಅಲ್ಲೋ ನೀನೇ ಹೀಗಂದ್ರೆ ಹೇಗೋ, ನನ್ನ ಮಾತು ಕೇಳಿ ಮಾಡಿದಿರಲ್ವ, ನಿಮ್ಮನ್ನು ರಕ್ಷಿಸೋ ಜವಾಬ್ದಾರಿ ನಂದು ಅಂತ. ನಮೇ ಭಕ್ತ ಪ್ರಣಶ್ಯತಿ, ನನ್ನ ಮಾತಿನ ಮೇಲೆ ನೀವು ವಿಶ್ವಾಸ ಇಟ್ಟು ಮಾಡಿದಿರಿ ಅಂದಮೇಲೆ ನಿಮ್ಮನ್ನು ರಕ್ಷಿಸೋ ಜವಾಬ್ದಾರಿ ನಂದು ಅಂತಂದಂತೆ ಶ್ರೀಹರಿ. ಇದು ಭಕ್ತಿ, ಭಗವಂತನಲ್ಲಿರಬೇಕಾದ ಸಂಬಂಧ, ಭಗವಂತನ ಕಾರುಣ್ಯವನ್ನು ಅರ್ಥೈಸಿಕೊಂಡು ಭಕ್ತ ಮಾಡಬೇಕಾದ ವಿಶ್ವಾಸ. ಆ ವಿಶ್ವಾಸನೆ ಮಾಡ್ತಾ ಇಲ್ಲ ನಾವು. ಅವ ರಕ್ಷಣೆ ಮಾಡ್ತಾನೆ, ಅವನು ಹೇಳಿದ ಹಾಗೆ ನಾವು ಕೇಳಿದ್ದೇವೆ, ಅವನು ಹೇಳಿದ ಶಾಸ್ತ್ರದ ವಿಧಿವಿಧಾನಗಳನ್ನು ನಾವು ಅನುಸರಿಸ್ತಿದ್ದೇವೆ, ಅವನ ನಾಮ ಹೇಳ್ತಾ ಇದ್ದೇವೆ, ಅವನ ಸ್ತೋತ್ರ ಹೇಳ್ತಿದ್ದೇವೆ. ಅದರಿಂದ ನಮ್ಮೊಳಗೆ ರಕ್ಷಕನಾಗಿ ನಿಂತಿದ್ದಾನವ ಅನ್ನೋ ವಿಶ್ವಾಸ ಯಾವಾಗ ಬರಬೇಕು ನಮಗೆ? ಅದಕ್ಕೆ ಈ ಕಥೆಗಳೆಲ್ಲ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ನಿಮ್ಮ ಜವಾಬ್ದಾರಿ ನಂದು ಅಂತ ಯಾರು ಹೇಳ್ತಾರೆ? ಎಲೆಕ್ಷನ್ ಸಲುವಾಗಿ ಹೇಳಿದ್ದೆ ಈ ಮಾತನ್ನು, ಓಟಿಗೆ ಹೇಳಿದ್ದ. ನನ್ನ ಮಕ್ಕಳು ನೀವೆಲ್ಲ ನಾ ಹೇಳ್ತೀನಿ ಅಂತಂತಾನೆ ಭಗವಂತ. ಅಹಂ ಸರ್ವಸ್ಯ ಜಗತಃ ಪ್ರಭವಃ ಪ್ರಳಯಸ್ತಥಾ ಪಿತಾಸಿ ಲೋಕಸ್ಯ ಚರಾಚರಸ್ಯ. ಇದೆಲ್ಲ ಭಗವದ್ಗೀತೆಯ ಮಾತುಗಳು. ಯೋ ದೇವಾನಾಂ ನಾಮಥಾ ಏಕ ಏವ ತಂಸಂ ಪ್ರಶ್ನಂ ಭುವನಾಯಂತ್ಯನ್ಯಾನ್ ಯೋ ನಃ ಪಿತಾ ಜನಿತಾ ಯೋ ವಿಧಾತಾ ಧಾಮಾನಿ ವೇದ ಭುವನಾನಿ ವಿಶ್ವಾ. ಸಾರಿ ಸಾರಿ ಹೇಳ್ತಿದೆ. ಯಾರು ನಮ್ಮನ್ನು ನಾನು ನಿಮ್ಮ ಅಪ್ಪನೋ ಅಂತ ಯಾರು ಹೇಳ್ತಾರೆ? ರಸ್ತೆಯಲ್ಲಿ ಹೋಗೋರು ಯಾರಾದರೂ ಹೇಳ್ತಾರೆ?
ಏ ಮಗು ನೀನು ನನ್ನ ಮಗ ನೀನು, ನಾನು ನಿಮ್ಮಪ್ಪ, ಬಂದುಬಿಡು, ನಾನು ನಿನ್ನ ರಕ್ಷಿಸ್ತೇನೆ ಅಂತ ಯಾರು ಹೇಳ್ತಾರೆ? ಹೇಳಿದ್ದಾನೆ ಕೃಷ್ಣ, ಹೇಳಿ ಹೋಗಿದ್ದಾನೆ, ನಾನೇ ತಂದೆ, ನಾನೇ ತಾಯಿ, ನೀವೆಲ್ಲ ನನ್ನ ಮಕ್ಕಳು, ನೀವು ನಾನು ಹೇಳದಂತೆ ನಡೆದರೆ ನಿಮ್ಮನ್ನು ನಾನೇ ರಕ್ಷಿಸ್ತೇನೆ, ಕ್ಷಣ ಕ್ಷಣಕ್ಕೆ ರಕ್ಷಿಸ್ತೇನೆ, ನೆರಳಿನ ಹಾಗೆ ರಕ್ಷಿಸ್ತೇನೆ, ಬೆಟ್ಟ ಎತ್ತಿ ರಕ್ಷಿಸ್ತೇನೆ, ಭೂಮಿ ಎತ್ತಿ ರಕ್ಷಿಸ್ತೇನೆ, ಬೆಂಕಿ ಬಾಯಲ್ಲಿ ಕುಡಿದು ರಕ್ಷಿಸ್ತೇನೆ, ವಿಷದ ಹಾವನ್ನು ಕಾಲಲ್ಲಿ ತುಳಿದು ರಕ್ಷಿಸ್ತೇನೆ, ಮಿಂಚನ್ನು ನಿಮಗೆ ಸುಡದಂತೆ ರಕ್ಷಿಸ್ತೇನೆ. ರಾಕ್ಷಸರು ಬಂದರೆ ಆ ರಾಕ್ಷಸರ ಜೊತೆಗೆ ಸೆಣಸಾಡಿ ಆದರೂ ನಿಮ್ಮನ್ನು ನಾನು ರಕ್ಷಿಸ್ತೇನೆ. ವಿಷ ಜಲಾಶಯಾತ್ ವ್ಯಾಳ ರಾಕ್ಷಸಾತ್ ವರ್ಷ ಮಾರುತಾತ್ ವೈದ್ಯುತಾನಲಾತ್. ವಿಷ ಜಲಾಶಯಾತ್ ವ್ಯಾಳ ರಾಕ್ಷಸಾತ್ ವೈದ್ಯುತಾನಲಾತ್. ಎಷ್ಟು ಥರದಿಂದ ರಕ್ಷಣೆ ಮಾಡಿದ್ದಾನೆ ಶ್ರೀಕೃಷ್ಣ ಗೋಪಿಕಾಸ್ತ್ರೀಯರಿಗೆ ಎಲ್ಲ ಪಟ್ಟಿ ಮಾಡಿ ಕೊಟ್ಟಿದ್ದಾನೆ, ಸ್ತೋತ್ರದಲ್ಲೇ ಇದೆ. ಇನ್ನೂ ಏನು ರಕ್ಷಣೆಗೆ ಬೇಕು ನಿನಗೆ ಹೇಳು, ಏನು ನಿನಗೆ ಇದಕ್ಕಿಂತ ಹೊಸ ಸಮಸ್ಯೆ ಬಂದರೆ ಅದರಿಂದಲೂ ನಾನೇ ರಕ್ಷಣೆ ಮಾಡ್ತೀನಿ ಅಂತಂತ. ಇರೋದೇ ಈ ಸಮಸ್ಯೆ, ಬಂದರೆ ಬೆಂಕಿಯಿಂದ ಬರಬೇಕು, ಗಾಳಿಯಿಂದ ಬರಬೇಕು, ಭೂಮಿಯಿಂದ ಬರಬೇಕು, ರಾಕ್ಷಸರಂಥ ಕೆಟ್ಟ ರಾಕ್ಷಸರಿಂದ ಬರಬೇಕು, ಉಗ್ರಗಾಮಿಗಳಿಂದ ಬರಬೇಕು, ಮಿಂಚಿನಿಂದ ಬರಬೇಕು, ವಿಷದಿಂದ ಬರಬೇಕು, ವಿಷ ಸರ್ಪಗಳಿಂದ ಬರಬೇಕು. ಅದೆಲ್ಲ ನನ್ನ ಅಧೀನ, ನಾನು ಮಾಡ್ತೀನಿ ಅಂತಂತ. ನೀ ಬಾ ನನ್ನ ಹತ್ರ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನ ಪರ್ಯುಪಾಸತೆ. ಪರಮ ವಿಶ್ವಾಸ ಕೃಷ್ಣನ ಮೇಲೆ. ಮಳೆ ಬಂದರೂ ಸರಿ, ಮೋಡ ಬಂದರೂ ಸರಿ, ಇಂದ್ರ ಸಿಟ್ಟಾದರೂ ಸರಿ, ನೀ ಹೇಳಿದಿ ಮಾಡಿದ್ದೇವೆ ನಿನಗೆ ಬಿಟ್ಟದ್ದು ಅಂತಂದ್ರೆ, ಇಷ್ಟು ಹೇಳ್ರಿ ಸಾಕು ಅಂತಂದಂತೆ. ಅವ ಸುರಿಸಿದ ಮಳೆ ಪ್ರಳಯ ಕಾಲದ ಮೋಡಗಳನ್ನು ತರಿಸಿದ್ದಂತ ಮೇಘರಾಜ. ಅವನಿಗೆ ಮೇಘರಾಜ ಅಂತ ಹೆಸರು, ಇಂದ್ರನಿಗೆ. ಒಂದೊಂದು ಹನಿಗಳು ಆನೆ ಸೊಂಡಲಿಗೆ ಹತ್ರ ಇತ್ತಂತೆ. ಧಾರಾಭಿ ಹಸ್ತಿ ಹಸ್ತಾಭಿ, ಎಷ್ಟು ಸೆಂಟಿಮೀಟರ್ ಲೆಕ್ಕ ಹೇಳ್ತಾರಲ್ವ ಈಗೆಲ್ಲ ಮಳೆ ಅಂದರೆ. ಆನೆ ಸೊಂಡಲಿಗೆ ಹತ್ರ ಒಂದೊಂದು ಹನಿ ಬಿದ್ದರೆ ಗೋಕುಲ ಏನು ಆಗಬೇಡ, ನೀರಿನಲ್ಲಿ ಕೊಚ್ಚೋಗ್ಬೇಕು, ಹಾಗೆ ಮಾಡ್ತೀನಿ ಅಂತ ಹೊರಟ ದೇವೇಂದ್ರ. ಒಬ್ಬ ಸಾಧಾರಣ ದನಗಾಯುವ ಮನುಷ್ಯ ನನಗೆ ಮಾಡ್ತಿದ್ದ ಇಂದ್ರ ಯಾಗವನ್ನು ಪೂಜೆಯನ್ನು ತಡೆದ್ನಲ್ಲ, ನೋಡವನಿಗೆ ನನ್ನ ಶಕ್ತಿ ತೋರಿಸ್ತೇನೆ ಅಂತ ದೈವ ಶಕ್ತಿಯ ವಿರೋಧ. ದೈವ ಕೃಷ್ಣನೇ ಒಂದು ಹೆದ್ದೈವ ಜಗತ್ತಿಗೆ, ದೇವತೆಯ ವಿರೋಧ ತೋರಿಸ್ಲಿ ಎಂದ, ಅವನು ವಿರೋಧ ಮಾಡಲಿ ಎಂದ. ಅಷ್ಟು ವಿರೋಧ ಮಾಡಿದರೂ ಕೃಷ್ಣ ಏನು ಮಾಡ್ತಾನೆ, ಸರಳವಾಗಿ ತನ್ನ ಯಾವ ಬಲದಲ್ಲಿ ಬಹಳ ಅತಿಶಯವನ್ನು ಉಪಯೋಗಿಸ್ಬೇಕಾಗಿಲ್ಲ, ಸುಮ್ಮನೆ ಕಿರುಬೆರಳಿಂದ ಎತ್ತಿದ್ನಂತೆ. ನೀಂದೇನ ದೇವೇಂದ್ರ, ಕಿರುಬೆರಳು ಸಾಕು ಅಂತ. ಯಾವ ಬೆಟ್ಟಕ್ಕೆ ಪೂಜೆ ಮಾಡಿಸಿದ ಆ ಬೆಟ್ಟವನ್ನು ಕಿರುಬೆರಳಿನಿಂದ ಎತ್ತಿ ಯಾರೆಲ್ಲ ಇದ್ದಾರೆ ಅವರನ್ನೆಲ್ಲ ಕೆಳಗೆ ಕರೆದು, ಬರ್ರಿ ಎಂದಂತೆ, ರಕ್ಷಣೆಗೆ ಬರ್ರಿ, ನಾನಿದ್ದೇನೆ. ನಮೇ ಭಕ್ತ ಪ್ರಣಶ್ಯತಿ. ಕೊಟ್ಟ ಮಾತನ್ನು ತಪ್ಪಲ್ಲ, ನಡೆದಂತೆ ನುಡಿತೇನೆ, ನುಡಿದಂತೆ ನಡಿತೇನೆ, ರಕ್ಷಣೆ ನನ್ನ ಜವಾಬ್ದಾರಿ, ನೀವೆಲ್ಲ ನನ್ನ ಭಕ್ತರು, ಯಾಕೆ ವ್ಯಥೆ ಪಡ್ತೀವಿ, ಬಾ ನನ್ನ ಹತ್ರ ಅಂತ ಕರೆದಂತೆ. ಇದು ಪ್ರತ್ಯಕ್ಷ, ಗೋಪಿಕಾಸ್ತ್ರೀಯರ ಗೋಪಾಲಕರ ಪ್ರತ್ಯಕ್ಷ. ಭಗವಂತನ ರಕ್ಷಣೆ, ಅವನಲ್ಲಿ ವಿಶ್ವಾಸ ಮಾಡಿದವರು, ಅವನ ಮಾತಿನ ಮೇಲೆ ವಿಶ್ವಾಸ ಮಾಡಿದವರಿಗೆ ಎಲ್ಲ ಪ್ರತ್ಯಕ್ಷವಾಗಿ ತೋರಿಸ್ಬಿಟ್ಟ. ನಾನು ರಕ್ಷಕ ಅಂತ ತೋರಿಸಿದ. ಇದು ಭಾಗವತ. ಹೀಗೆ ಭಾಗವತದ ದಶಮಸ್ಕಂದದ ಒಂದೊಂದು ಕಥೆಗಳು ಕೂಡ ಭಗವಂತನ ರಕ್ಷಣೆ, ಭಗವಂತನ ಅಪಾರವಾದ ಕಾರುಣ್ಯ, ಅವನ ವಿಶೇಷ ಕಾರುಣ್ಯವೇ ಭಾಗವತದಲ್ಲಿ ದಶಮಸ್ಕಂದದಲ್ಲಿ ನೋಡಬೇಕು. ಎಲ್ಲ ಕಾರುಣ್ಯದ ಕಥೆಗಳು ಎಲ್ಲ ಭಕ್ತರ ಮೇಲೆ. ಅಕ್ರೂರನ ಮೇಲೆ ಅನುಗ್ರಹಿಸಿದ್ದು. ಒಬ್ಬಳು ತ್ರಿವಕ್ರೆ, ಟೊಂಕ ವಕ್ರ, ಕಾಲು ವಕ್ರ, ತಲೆ ವಕ್ರ, ತ್ರಿವಕ್ರೆಯ ಮೇಲೆ ಅನುಗ್ರಹಿಸಿದ್ದು ಕೃಷ್ಣನ ಕಾರುಣ್ಯ ಅಲ್ವೇ ಇದೆಲ್ಲ? ಎಲ್ಲ ಕಾರುಣ್ಯದ ಕಥೆಗಳೇ. ತನ್ನ ಅಘಟಿತ ಘಟನಾ ಶಕ್ತಿಯನ್ನಾದರೂ ಬಳಸಿ ತನ್ನ ಭಕ್ತನನ್ನು ಮಾತ್ರ ರಕ್ಷಣೆ ಮಾಡೇ ಮಾಡ್ತೀನಿ ಅಂತ ಅನಂತ ಭಗವಂತ. ಇದು ನಮ್ಮೊಳಗೆ ಬೇರೂರಿತು ಅಂತಾದರೆ, ನಿಜ ಭಕ್ತರೇ ನಾವಾಗಿದ್ದೇವೆ ಅಂತಾದರೆ ಯಾವತ್ತೂ ಕೂಡ ನಾವು ಅವನಿಂದ ವಿಶ್ವಾಸಘಾತ ಮಾಡಿಕೊಳ್ಬಾರ್ದು. ಇದು ಭಾಗವತದ ದಶಮಸ್ಕಂದದ ಕೃಷ್ಣನ ಕಥೆಯ ಸಾರ. 11ನೇ ಸ್ಕಂದ ಭಗವಂತ ಭಾಗವತ ಧರ್ಮಗಳನ್ನು ಇಲ್ಲಿ ಸೆರೆ ಹಿಡಿದು ಕೊಡ್ತಾನೆ. ಬದುಕು ಹೆಂಗೆ ನಡೆಸಬೇಕು, ನಾನು ಆವಾಗ ಹೇಳ್ತೇನೆ.
ಬಹಳ ಪ್ರಸಿದ್ಧವಾದ ಇಂಗ್ಲೀಷಿನ ಮಾತು, ಸಿಂಪಲ್ ಲಿವಿಂಗ್ ಬ್ರಾಡ್ ಥಿಂಕಿಂಗ್ ಅಂತ. ನಿನ್ನ ಲಿವಿಂಗ್ ಸ್ಟೈಲ್ ಇದೆಯಲ್ಲ ಅದನ್ನು ಸಿಂಪಲ್ ಮಾಡು, ಥಿಂಕಿಂಗ್ ಸ್ಟೈಲ್ ಇದೆಯಲ್ಲ ಅದನ್ನು ಬ್ರಾಡ್ ಮಾಡ್ಕೊ. ಇದು ಆಮೇಲೆ ಇಂಗ್ಲೀಷ್ನಲ್ಲಿ ಬಂದದ್ದು. ಇದಕ್ಕಿಂತ ಮೊದಲೇ ಇದನ್ನು ಹೇಳಿದವರು ಯಾರು ಅಂದರೆ ವೇದವ್ಯಾಸರು ಭಾಗವತದಲ್ಲಿ ಹೇಳಿದ್ದಾರೆ. ಥಿಂಕಿಂಗ್ ಬ್ರಾಡ್ ಇರಲಿ, ಲಿವಿಂಗ್ ಸ್ಟೈಲ್ ಸಿಂಪಲ್ ಆಗಿರಲಿ ಅಂದರು. ಅದರ ಅರ್ಥ ಏನು? ಸಿಂಪಲ್ ಲಿವಿಂಗ್ ಅಂದರೆ ಅರ್ಥ ಏನು? ಊಟ ಮಾಡಬೇಡ ಅದಲ್ಲ, ಬಟ್ಟೆ ಹಾಕ್ಕೊಳ್ಬೇಡ ಅದಲ್ಲ, ವಾಹನ ಖರೀದಿ ಮಾಡಬೇಡ ಅದೂ ಅಲ್ಲ, ಮನೆ ಕಟ್ಟಿಸ್ಬೇಡ ಅದೂ ಅಲ್ಲ, ಅದಲ್ಲ. ಕೆಲವರು ಅದನ್ನೇ ಹೇಳಲಿಕ್ಕೆ ಶುರು ಮಾಡಿದರು. ವೈರಾಗ್ಯ ಅಂದ್ರೆ ಅದು ಅಂತ ಎಲ್ಲ ಬಿಟ್ಟು ಹೋಗ್ಬಿಡೋದು ವೈರಾಗ್ಯ ಅಲ್ಲ. ಆ ಲೆವೆಲ್ಲಿನ ವೈರಾಗ್ಯವನ್ನೇ ಅನುಸರಿಸೋ ಒಂದು ಗುಂಪಿದೆ, ಅವರಿಗೂ ಭಾಗವತ ಹೇಳ್ತದೆ. ಅದೊಂದು ವ್ಯವಸ್ಥೆ ಇದೆ, ಅದು ಅತ್ಯುತ್ತಮವಾದ ವೈರಾಗ್ಯದ ಅತಿಶಯ. ಗ್ರೇಡ್ನೆಸ್ ಇರ್ತದಲ್ವ, ABC ಅದೊಂದು ಗ್ರೇಡು. ಮತ್ತು ವೈರಾಗ್ಯ ಅಂದರೆ ಏನು? ಸಿಂಪಲ್ ಲಿವಿಂಗು. ಇಂಗ್ಲೀಷ್ನಲ್ಲಿ ಸಿಂಪಲ್ ಲಿವಿಂಗ್ ಅನ್ನೋ ಶಬ್ದ ಬಂದರೆ ಭಾಗವತದಲ್ಲಿ ವೈರಾಗ್ಯ ಅಂತ ಹೇಳಿದ್ರು ಅಷ್ಟೇ. ಅದನ್ನು ಎಲ್ಲ ಉಪಯೋಗಿಸು, ಯಾವುದರ ಮೇಲೂ ಕೂಡ ಆಸ್ಥೆ ಅಭಿಮಾನ ಪಡಬೇಡ. ಇದು ನೋಡ್ರಿ ಕಲ್ತ್ರೆ ಸಾಕತ್ತು. ನಿನಗೆ ಸಿಹಿ ತಿನಿಸು ತಿಂಡಿಗಳನ್ನು ತಿನ್ನಲಿಕ್ಕೆ ಭಾಗವತ ಏನು ದಂಡ ಹಾಕಿಲ್ಲ. ಚೆನ್ನಾಗಿ ಕರೆದು ತಗೋ, ನಾಳೆ ಎಷ್ಟು ಬೇಕಾದಷ್ಟು ಕರೆದು ಒಳ್ಳೊಳ್ಳೆ ತಿನಿಸುಗಳನ್ನು ತಿನ್ನಪ್ಪ, ಯಾರು ಬೇಡ ಅಂತಾರೆ? ಹೀಗೆ ಲೋಕದೊಳಗೆ ಭಾಗವತದ ಹೆಸರಿನಲ್ಲಿ ತಮ್ಮ ತಲೆ ಒಳಗಿದ್ದದ್ದು ಏನೋ ಒಂದು ವಿಷಯವನ್ನು ಜಗತ್ತಿಗೆ ಪ್ರವಚನ ಮಾಡಿಬಿಟ್ರೆ, ಪ್ರವಚನ ಮಾಡಿದ ವಿಷಯ ಕೇಳಿದವನು ಮೊದಲು ಭಾಗವತದಿಂದ ಓಡಿ ಹೋಗ್ಬಿಡ್ತಾನೆ. ನೀವು ಬೇಡ, ನಿಮ್ಮ ಪುರಾಣ ಬೇಡ, ನೀವೇನು ಹೇಳ್ತೀರಿ ಭಾಗವತದ ಹೆಸರಿನಲ್ಲಿ ವೈರಾಗ್ಯ ಅಂತೀರಿ, ಕನ್ವಿನ್ಸೇ ಆಗಲ್ಲ. ಆ ರೀತಿ ವಿವರಣೆ ಕೊಡ್ಲಿಕ್ಕೆ ಶುರು ಮಾಡಿ. ಇತ್ತೀಚೆಗೆ ಭಾಗವತ ಅಂಥವು ಭಾಳ ಆಗಿಬಿಟ್ಟಿದ್ದಾವೆ. ವೈರಾಗ್ಯದ ಹೆಸರಿನಲ್ಲಿ ಎಲ್ಲವನ್ನೂ ನಾಶ ಮಾಡ್ತಿದ್ದಾರೆ. ಭಾಗವತ ಅದನ್ನು ಹೇಳಲಿಲ್ಲಪ್ಪ. ಅಂಥ ಎಲ್ಲವನ್ನೂ ಬಿಟ್ಟು ಹೋಗೋದೇ ಉದ್ದೇಶ ಆಗಿದ್ದರೆ ಕೃಷ್ಣ ಯಾಕಂಥ ದೊಡ್ಡ ಮನೆ ಕಟ್ಟಿಸ್ತಿದ್ದ? ದ್ವಾರಕೆ ಅಂತ ದೊಡ್ಡ ವೈಭವದ ಪಟ್ಟಣ, ಸಿರಿವಂತಿಕೆ, ಸುಖದ ಸುಪ್ಪತ್ತಿಗೆಯಲ್ಲಿ ತೇಲಾಡುವ ಭಾಗ್ಯ, ಇದನ್ನೆಲ್ಲ ಯಾಕೆ ವರ್ಣನೆ ಮಾಡ್ತಿದ್ದ? ವೈರಾಗ್ಯದ ಹೆಸರಿನಲ್ಲಿ ಮೋಸ ಮಾಡಬಾರ್ದು. ಇಂದ್ರಿಯಗಳನ್ನು ಯಾರ ನಿಗ್ರಹದಲ್ಲಿ ಇಟ್ಟುಕೊಳ್ತಾನೋ ಅದು ನಿಜವಾದ ವೈರಾಗ್ಯ. ಇಂದ್ರಿಯ ನಿಗ್ರಹಕ್ಕೆ ಪೂರಕವಾದದ್ದು ಏನೆಲ್ಲ ಬಳಸ್ಕೊಳ್ಳಿಕ್ಕೆ ನಿನಗೆ ಬರ್ತದೋ ಅದು ನಿಜವಾದ ವೈರಾಗ್ಯ ಅಂತ ಅರ್ಥ. ಸೆಟ್ಟಿಂಗ್ಸ್ ಪ್ರಾಬ್ಲಮ್ ಮೊಬೈಲ್ನಲ್ಲಿ ಸೆಟ್ಟಿಂಗ್ಸ್ ಸರಿ ಮಾಡಿಕೊಂಡ್ರೆ ಎಲ್ಲ ಸರಿ ಹೋಗ್ತದೆ. ನಿಂಗೆ ಅವನು ಬೇಡ ಅಲ್ವಾ, ಬ್ಲಾಕ್ ಮಾಡಿಡು. ಪ್ರವಚನಕ್ಕೆ ಕೂತಾಗ ಮೊಬೈಲ್ ಬರಬಾರ್ದಲ್ಲ, ಫ್ಲೈಟ್ ಮೋಡಲ್ಲಿಡು, ಏರೋಪ್ಲೇನ್ ಮೋಡಲ್ಲಿಡು. ಯಾರು ಬೇಡ ಅಂತಾರೆ? ನೀನು ಡ್ರೈವಿಂಗ್ ಮಾಡ್ತಿದ್ದೀಯಲ್ಲ, ಸೇಫ್ ಡ್ರೈವಿಂಗ್ ಮೋಡ್ನಲ್ಲಿ ಇಟ್ಬಿಡು ಮೊಬೈಲು. ಅವನಿಗೆ ಗೊತ್ತಾಗ್ತದೆ ಬಹುಶಃ ಡ್ರೈವಿಂಗ್ನಲ್ಲಿದ್ದಾರೆ, ಆಮೇಲೆ ಫೋನ್ ಮಾಡಬೇಕು ಅಂತ. ಮೊಬೈಲ್ ಸೆಟ್ಟಿಂಗ್ ಪ್ರಾಬ್ಲಮ್ಮು ಹಾಗೆ ನಮ್ಮ ಮನಸ್ಸಿನ ಸೆಟ್ಟಿಂಗ್ ಪ್ರಾಬ್ಲಮ್ ಅಷ್ಟೇ. ಸ್ವಲ್ಪ ಸೆಟ್ಟಿಂಗ್ ಸರಿಯಾಗಿ ಮಾಡಿಕೊಂಡ್ರೆ ನಾವೆಲ್ಲ ಭಾಗವತರಾಗ್ತೇವೆ. ಏನು ಪ್ರಾಬ್ಲಮ್ ಇಲ್ಲ, ಸಿಂಪಲ್ಲಾಗಿ ಹೇಳ್ಕೊಡ್ತದೆ. ಎಷ್ಟು ಚೆನ್ನಾಗಿದೆ ನೋಡಿ. ಕಣ್ಣು ಕೆಲಸ ಮಾಡಲೇಬೇಕು. ಕಾರ್ ಡ್ರೈವ್ ಮಾಡುವಾಗ ಕಾಲು 2 ಕೆಲಸ ಮಾಡಲೇಬೇಕು, 2 ಕಾಲು ಬೇಕು. ನಾನು ಸ್ವಲ್ಪ ಆಟೋ ಇನ್ನೂ ಬಂದಿರಲಿಲ್ಲಲ್ಲ, ಆವಾಗಿಂದ ಹೇಳ್ತಾ ಇದ್ದೇನೆ. ಇದು ಆಟೋ ಮೋಡ್ ಕಾರಲ್ಲ. 2 ಕೈ ಬೇಕು, 2 ಕಾಲು ಬೇಕು, 2 ಕಣ್ಣು ಬೇಕು, 2 ಕಿವಿ ಬೇಕು. ಹಿಂದೆ ಯಾರಾದರೂ ಹಾರ್ನ್ ಮಾಡ್ತಾ ಇರ್ತಾರೆ, ಕಿವಿ ಬೇಕು. ಕನ್ನಡಿಯಲ್ಲಿ ನೋಡ್ತಾ ಇರ್ತಾನೆ, ಅದಕ್ಕೆ ಹಾರ್ನ್ ಮಾಡ್ತಾನೆ. 2 ಕೈ, 2 ಕಾಲು, ಒಂದೇ ಬಾಯಿ. ಅದಕ್ಕೆ ಕೆಲಸ ಕಾರ್ ಡ್ರೈವಿಂಗ್ ಮಾಡೋಕ್ಕೆ ಇಲ್ಲ. ಬಾಯಿಗೇನಾದರೂ ಕಾರ್ ಡ್ರೈವ್ ಮಾಡಲಿಕ್ಕೆ ಕೆಲಸ ಇದೆನಾ? ಇಲ್ಲ. ಆದರೆ ಕೈ, ಕಾಲು, ಕಣ್ಣು, ಕಿವಿ ಎಲ್ಲ ಇಂದ್ರಿಯಗಳು ವಿನಿಯೋಗ ಆಗ್ತದೆ. ಅಭ್ಯಾಸ ಮಾಡ್ಕೊಂಡಿದ್ದೇವೆ ಡ್ರೈವಿಂಗ್ ಮಾಡ್ತಾ ಮಾಡ್ತಾ ಅಲ್ವೇ. ವಿಚಿತ್ರ ಅಂದರೆ ಬಾಯಿಗೆ ಕೆಲಸ ಇರಲಿಲ್ಲ, ಮೊಬೈಲ್ ಬಂದಮೇಲೆ ಅದಕ್ಕೂ ಕೆಲಸ ಶುರುವಾಯ್ತಂತೆ. ನಮ್ಮ ಡ್ರೈವಿಂಗ್ನಲ್ಲಿ ನಾವು ಅದನ್ನು ಅಭ್ಯಾಸ ಮಾಡ್ಕೊಂಡ್ವಿ. ಇವಾಗ ಏನಂತ? ಹ್ಯಾಂಡ್ ಫ್ರೀ ಆಪ್ಷನ್. ಮತ್ತೆ ಹ್ಯಾಂಡ್ ಫ್ರೀ ಅಂದರೆ ನಾವು ಬಟನ್ ಪ್ರೆಸ್ ಮಾಡಿದರೆ ಅದು ತಾನಾಗೆ ಮಾತಾಡ್ತಿರ್ತದೆ. ಬ್ಲೂಟೂತ್ ಕನೆಕ್ಟಿವಿಟಿ ಇರೋದ್ರಿಂದ ಅವರೇ ಹೇಳ್ತಾರೆ, ನೀವು ಡ್ರೈವಿಂಗ್ ಮಾಡ್ತಿದ್ದೀರಿ, ನಾನು ಬೇಕಂದ್ರೆ ಆಮೇಲೆ ಮಾತಾಡ್ತೀನಿ. ಪರವಾಗಿಲ್ಲ ಹೇಳ್ರಿ, ಹ್ಯಾಂಡ್ ಫ್ರೀ ಮೋಡಲ್ಲಿ ಇಟ್ಟಿದ್ದೀನಿ, ನೀವು ಮಾತಾಡ್ಬೋದು ಅಂತಂತ. ಏನು ಸೆಟ್ಟಿಂಗ್ಸು, ಏನು ಡಿವೈಸ್ಗಳು, ಏನು ನಮ್ಮದು ಅಪ್ಡೇಟು.
ಇದೇ ಭಾಗವತ 11ನೇ ಸ್ಕಂದ ಹೇಳ್ತದೆ, ಇಷ್ಟೆಲ್ಲದಕ್ಕೂ ಹ್ಯಾಂಡ್ ಫ್ರೀ ಮಾಡಿಕೊಂಡ್ರಿ, ಮೈಂಡ್ ಫ್ರೀ ಮಾಡಿಕೊಂಡ್ರಿ, ದೇವ್ರು ಕೇಳ್ತಾನೆ ನನಗಾಗಿ ಅಂತ ನೀನು ಟೈಮ್ ಯಾವಾಗ ಫ್ರೀ ಮಾಡ್ಕೋತಿ ಹೇಳು ಅಂತ ಕೇಳ್ತಾನೆ. ಸ್ವಲ್ಪ ಸೆಟ್ಟಿಂಗ್ ಮಾಡ್ಕೋಲ್ಲ ನನ್ನ ಸಲುವಾಗಿ. ಇದೇ ಭಾಗವತದ ಧರ್ಮ. ಭಾಗವತ ಧರ್ಮವನ್ನು ಹೇಳುವ ಭಾಗವತದ ಮಾತು ನೋಡ್ರಿ, ಏನೇ ಮಾಡು ನನ್ನೊಬ್ಬನ ಸೇರಿಸ್ಕೊಂಡು ಮಾಡು, ಉಳಿದೆಲ್ಲ ಡಿವೈಸಿಗೆ ಕನೆಕ್ಟ್ ಆದಂಗೆ ನನ್ನ ಜೊತೆಗೆ ಯಾಕೆ ಕನೆಕ್ಟ್ ಆಗಲ್ಲ? ಏನು ಸಮಸ್ಯೆ ನಿನಗೆ? ನೋಡಿ, ಅದನ್ನು ಬ್ರಹ್ಮದೇವರ ಮಾತಿನಲ್ಲಿ ಭಾಗವತ ಹೇಳ್ತದೆ. 11ನೇ ಸ್ಕಂದದ ಸಾರವೇ ಇದು, ನಿಜವಾಗಲೂ ಕೂಡ ಸಾರನೇ ಇದು. ಏನು ಸಾರ ಅಂದರೆ, ಏನೇ ಕಾರ್ಯ ಮಾಡು ನಾನೊಬ್ಬ ಇದ್ದೇನೆ ಅಂತ ನೆನಪಿಟ್ಕೊಂಡು ಮಾಡು ಅಂತಂತಾನೆ. ನೋಡು, ನಡಿ, ನಲಿ, ನುಡಿ, ನಲದಾಡು, ನಾನೊಬ್ಬ ಇದ್ದೇನೆ ಅಂತ ಜೊತೆಗೆ. ಶೃಣ್ವನ್ ಗೃಣನ್ ಸಂಸ್ಮರಯಶ್ಚ ಚಿಂತಯನ್ ನಾಮಾನಿ ರೂಪಾಣಿ ಚ ಮಂಗಲಾನಿ ತೇ ಕ್ರಿಯಾಸು ಯಸ್ತ್ವಚ್ಚರಣಾರವಿಂದಯೋಃ ಆವಿಷ್ಟಚಿತ್ತಃ ನ ಭವಾಯ ಕಲ್ಪತೆ. ಶೃಣ್ವನ್ ಗೃಣನ್ ಸಂಸ್ಮರಯಶ್ಚ ಚಿಂತಯನ್, ಶ್ರವಣ ಮಾಡ, ಯಾರು ಬೇಡ ಅಂತಾರೆ? ಗೃಣನ್, ಬಾಯಲ್ಲಿ ಏನಾದರೂ ಹೇಳು, ಯಾರು ಬೇಡ ಅಂತಾರೆ? ಚಿಂತಯನ್, ಮನಸ್ಸಿನಲ್ಲಿ ಏನಾದರೂ ಆಲೋಚನೆ ಮಾಡು, ಯಾರು ಬೇಡ ಅಂತಾರೆ? ಆದರೆ ಆವಿಷ್ಟ ಚಿತ್ತ ನ ಭವಾಯ ಕಲ್ಪತೆ. ನೀನೇನೇ ಶ್ರವಣ ಮಾಡ್ತಿದ್ರು ನಾನೊಬ್ಬ ಇದ್ದೇನೆ ಅನ್ನೋದನ್ನು ಮರೆತು ಶ್ರವಣ ಮಾಡಬೇಡ ಅಷ್ಟೆ. ನಾನೊಬ್ಬ ಇದ್ದೇನೆ ಅಂತ ಮರೆತು ಬಾಯಲ್ಲಿ ಮಾತಾಡಬೇಡ ಅಷ್ಟೆ. ಎಲ್ಲ ಮೋಡ್ಗಳಿಗೂ ಸೆಟ್ಟಿಂಗ್ ಪ್ರಾಬ್ಲಮ್ ಅಂದರೆ ಇದೆ ಅಂತ ನಾನು ಹೇಳೋದು. ನಂತರ ದೇವರೇ ಕೊಟ್ಟ ದೇಹದೊಳಗೆ ದೇವರೇ ಕೊಟ್ಟ ಇಂದ್ರಿಯ ಅನ್ನೋ ಅಪ್ಲಿಕೇಶನ್ಗಳನ್ನು ಹೇಗೆ ಸೆಟ್ ಮಾಡಬೇಕು ಅಂತ ನಮಗೆ ಬ್ಯಾಲೆನ್ಸ್ ಮಾಡಲಿಕ್ಕೆ ಬರ್ತಾ ಇಲ್ಲಲ್ಲ, ಇದೇ ಪ್ರಾಬ್ಲಮ್ಮು. ಭಾಗವತ ಧರ್ಮವನ್ನು ಆಚರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿಬಿಟ್ರೆ ಎಲ್ಲ ಅಪ್ಡೇಟ್ ಆಗಿಬಿಡ್ತದೆ. ಇದು 11ನೇ ಸ್ಕಂದದ ಸಾರ ಅಂತ ಅರ್ಥ. 12ನೇ ಸ್ಕಂದ ಕಲಿಯುಗದಲ್ಲಿ ನಡೆಯುವ ಉಚ್ಛ್ರಾಯವಾದ ಅಧರ್ಮದ ಉಚ್ಛ್ರಾಯ ಸ್ಥಿತಿ ಘೋರವಾಗಿ ಮುಂದುವರಿಯುತ್ತದೆ. ಆಮೇಲೆ ಕಲ್ಕಿ ಬಂದು ಅದನ್ನು ನಾಶ ಮಾಡಿ ಧರ್ಮದ ಸ್ಥಾಪನೆ ಮಾಡ್ತಾನೆ ನಿಜ. ಆದರೆ ಕಲಿಯುಗವನ್ನು ಅದೇ ಕಾರಣಕ್ಕೆ ನಾವೆಲ್ಲ ನಿಂದಿಸ್ಬಿಡೋಣವಾ, ಅಧರ್ಮ ಹೆಚ್ಚಾಗ್ತಾ ಇದೆ ಅಂತ. ನಿಂದಿಸಬೇಡ ಅಂತದೆ ಭಾಗವತ. ನಡೆಯುವ ಅಧರ್ಮವನ್ನು, ಕಣ್ಣಿಗೆ ಕಾಣುವ ಸುಳ್ಳನ್ನು, ಕಣ್ಣಿಗೆ ಕಾಣುವಂಥ ಅವ್ಯವಸ್ಥೆಯನ್ನು ನೀನು ಈ ಕೂಡಲೇ ನಿಂದಿಸ್ಲಿಕ್ಕೆ ಹೋಗಬೇಡ. ನಿನಗೇನು ಅಧಿಕಾರ ಇದೆ ಅದನ್ನು ನಿಂದಿಸ್ಲಿಕ್ಕೆ? ಕೊಡೋನು ನಾನಲ್ವೇ? ಕೊಡೋನು ನಾನು, ನಿಂದಿಸ್ಬೇಡ. ಮತ್ತೇನು ಮಾಡಬೇಕು? ಎಲ್ಲ ಅಧರ್ಮದ ಮಧ್ಯದಲ್ಲೂ ಒಂದು ಗುಣ ಇಟ್ಟಿರ್ತೇನೆ, ಅದನ್ನು ನೋಡೋ ಪ್ರಯತ್ನ ಮಾಡು ಅಂತನಂತೆ ಭಗವಂತ. ಕಲೇರ್ ದೋಷನಿಧೆ ರಾಜನ್ ಅಷ್ಟೇ ಕೋತ್ರ ಮಹಾನ್ ಗುಣ. ದೋಷಭೂಯಿಷ್ಠವಾದ ಕಲಿಯುಗದೊಳಗೂ ಕೂಡ ಒಂದು ಗುಣ ಇಟ್ಟಿದ್ದೇನೆ, ಆ ದೃಷ್ಟಿ ನಿನಗಿರಲಿ ಅಂತಾನೆ ಭಗವಂತ. ಆ ದೃಷ್ಟಿ ನಿನಗೆ ಯಾವಾಗಲೂ ಕೂಡ ಇರಲಿ. ಏನು ದೃಷ್ಟಿ ಅದು? ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗಗಳಲ್ಲಿ 100 ಯಜ್ಞಯಾಗ ಮಾಡಿ ಪುಣ್ಯ ಸಂಪಾದನೆ ಮಾಡ್ತಿದ್ರಂತೆ. ಮನೆಗಳಲ್ಲಿ ಧರ್ಮ, ಒಬ್ಬೊಬ್ಬ ವ್ಯಕ್ತಿಗಳಲ್ಲಿ ಧರ್ಮ 4 ಅಂಗಗಳಿಂದ ಕೂಡಿರ್ತಿತ್ತು, 4 ಪಾದದಿಂದ. ತಪಸ್ಸು, ದಯಾ, ಶೌಚ, ಸತ್ಯ ಅನ್ನೋ 4 ಪಾದ ಒಬ್ಬೊಬ್ಬ ಪರ್ಸನ್ನಲ್ಲಿ ಪೂರ್ಣವಾಗಿದ್ದದ್ದಕ್ಕೆ ಕೃತಯುಗ ಅಂತ ಹೆಸರಂತೆ. ಕೃತಂ ಪೂರ್ಣ ಇತಿ ಪ್ರೋಕ್ತಂ. ಕೃತ ಅಂದರೆ ಪೂರ್ಣ ಅಂತ ಅರ್ಥ. ತ್ರೇತಾಯುಗಕ್ಕೆ ಬಂದಾಗ ಒಂದು ಅಂಶ ಮತ್ತೆ ಕಡಿಮೆ, ದ್ವಾಪರಕ್ಕೆ ಬಂದಾಗ ಮತ್ತಂಶ ಕಡಿಮೆ, ಕಲಿಯುಗಕ್ಕೆ ಬಂದಾಗ ಅಂಶ ಕಡಿಮೆ ಅಂತ ವ್ಯವಸ್ಥೆಯನ್ನು ಹೇಳ್ತದೆ, ಭಾಗವತದಲ್ಲೇ ಹೇಳ್ತದೆ. ಇದನ್ನು ಹೇಳ್ತಾ ಮುಂದುವರೆದ ಭಾಗ ಏನು ಅಂದರೆ, ಅಂಥೇಳಿ ಕಲಿಯುಗವನ್ನು ಯಾರೂ ನಿಂದಿಸೋ ಕಾರಣ ಇಲ್ಲ ಅಂತ ಮುಂದುವರಿಸಿ ಹೇಳ್ತಾರೆ ಸೂತ ಪುರಾಣಿಕರು. ಯಾಕೆ? 100 ಯಜ್ಞ ಯಾಗಗಳನ್ನು ಮಾಡಿ ಕೃತಯುಗಗಳಲ್ಲಿ ಗಳಿಸ್ತಿದ್ದ ಪುಣ್ಯ, ಅದೃಷ್ಟ, ಕಲಿಯುಗದೊಳಗೆ ಯಜ್ಞ ಯಾಗ ಮಾಡದೇ ಹೋದರೂ ಕೇವಲ ಭಗವಂತನ ಸಂಕೀರ್ತನ ಮಾಡಿದರೆ ಬಂದ್ಬಿಡ್ತದಂತೆ. ಸಂಕೀರ್ತನಕ್ಕೆ ಇಷ್ಟು ಪುಣ್ಯ ಕೊಡುವ ಶಕ್ತಿ ಕಲಿಯುಗಕ್ಕಿದೆ ಅಂತ ಆರ್ಥಿಕ ಶಾಸ್ತ್ರ ಹೇಳ್ತದೆ. ಬಿಸ್ನೆಸ್ ಮ್ಯಾನೇಜ್ಮೆಂಟ್ MBA ಸ್ಟೂಡೆಂಟ್ಸಿಗೆಲ್ಲ
ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಂತ ಒಂದಿದೆ, MBA, ಮಾಸ್ಟರ್ ಆಫ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ವ್ಯವಸ್ಥೆ. ಅದು ಆರ್ಥಿಕ ವ್ಯವಸ್ಥೆಗಳನ್ನು ಹೇಳ್ತಾ ಪ್ರಾಥಮಿಕ ಹಂತದಲ್ಲಿ ಹೇಳ್ಕೊಡೋದು ಏನು ಗೊತ್ತೇನು, ಮನುಷ್ಯನಿಗೆ ಲಾಭಾಂಶದ ಬಗ್ಗೆ ಹೇಳಿಕೊಡ್ತಾರೆ. ಲಾಭ ಹೆಂಗೆ ಏನು ಅಂತ ಅಲ್ಲಿ ಹೇಳುವಾಗ ಈ ವಿಷಯವನ್ನು ಸ್ಪಷ್ಟಪಡಿಸ್ತಾರೆ. ಆರ್ಥಿಕ ವ್ಯವಸ್ಥೆ ಬಗ್ಗೆ ಏನು, ಕನ್ಸ್ಯೂಮರ್ ಪ್ರಾಡಕ್ಟ್ಗಳಿಗೆ ಬೆಲೆ ಜಾಸ್ತಿ ಯಾವಾಗ ಆಗ್ತದೆ, ಬೆಲೆ ಯಾವಾಗ ಕಡಿಮೆ ಆಗ್ತದೆ. ಒಂದೊಂದು ಪ್ರಾಡಕ್ಟು, ಕನ್ಸ್ಯೂಮರ್ ಪ್ರಾಡಕ್ಟ್ ಬೇರೆ, ದಿನ ಬಳಕೆಯ ಪ್ರಾಡಕ್ಟ್ಗಳು ಬೇರೆ. ಅದರಲ್ಲಿ ಈ ಪ್ರಾಡಕ್ಟ್ಗೆ ಬೆಲೆ ಜಾಸ್ತಿ ಯಾವಾಗ ಆಗ್ತದೆ, ಕಡಿಮೆ ಆಗ್ತದೆ. ಸುಮ್ಮನೆ ಒಂದೆರಡು ಅಂಶ ಹೇಳಿರ್ತೀನಿ, ಮತ್ತು ನಾವು MBA ಕೂತಿಲ್ಲಲ್ಲ ಇಲ್ಲಿ, ಅದು ಸುಮ್ಮನೆ ಸಮಯ ಹರಣ. ಪ್ರಾಡಕ್ಟು ತಯಾರು ಮಾಡ್ತಾನೆ, ಅದಕ್ಕಿಷ್ಟು ಹಣ ಅವನಿಗೆ ಖರ್ಚಾಗಿರ್ತದೆ, ಅದರ ಮೇಲೆ ಲಾಭಾಂಶ, ಅದನ್ನು ತಾನು ತಗೊಳ್ಬೇಕು, ಮತ್ತು ಅದಕ್ಕೆ ಎಂಪ್ಲಾಯೀಸ್ ಇರ್ತಾರೆ ಅವ್ರಿಗೆ ಕೊಡಬೇಕು. ಪ್ರಾಡಕ್ಟ್ ತರಲಿಕ್ಕೆ ರಾ ಮೆಟೀರಿಯಲ್ ಕೊಟ್ಟಿರ್ತಾನೆ ಅದಕ್ಕೆ ಕೊಡಬೇಕು. ಇಷ್ಟು ಹಂಚಿ ಇಷ್ಟು ಪರ್ಸೆಂಟೇಜ್ ಅಂತ ಒಂದು ಲೆಕ್ಕ ಇದೆ ಅಲ್ಲ. ಇಷ್ಟಾದ ಮೇಲೆ ಅದಕ್ಕೊಂದು ರೇಟ್ ಫಿಕ್ಸ್ ಮಾಡಬೇಕಲ್ವಾ. ಆ ರೇಟ್ ಫಿಕ್ಸ್ ಯಾವುದನ್ನು ಇಟ್ಕೊಂಡು ಮಾಡ್ತಾರೆ ಅಂದರೆ, ಪ್ರೊಡಕ್ಷನ್ ಕಡಿಮೆ ಇದ್ದು ಬೇಡಿಕೆ ಜಾಸ್ತಿ ಇತ್ತು ಅಂದರೆ ಪ್ರೊಡಕ್ಟಿಗೆ ಆಟೋಮೆಟಿಕ್ ರೇಟ್ ಜಾಸ್ತಿ ಆಗ್ತದೆ. ಸಹಜನ, ಇದು ಕಾಮನ್ ವ್ಯವಸ್ಥೆಗಳು. ಬೇಡಿಕೆ ಜಾಸ್ತಿ ಇದೆ, ಪ್ರೊಡಕ್ಷನ್ ಆ ಸಮಯದಲ್ಲಿ ಅದರದ್ದು ಕಡಿಮೆ ಇದೆ, ಸೊ ಆ ಪ್ರೊಡಕ್ಟಿಗೆ ಬೆಲೆ ಜಾಸ್ತಿ ಕೊಡಬೇಕಾಗ್ತದೆ, ಅನಿವಾರ್ಯ. ಅದು ಏನು ಮಾಡೋಣ್ರಿ, ಬೇಡಿಕೆ ಜಾಸ್ತಿ ಇದೆ, ಪ್ರೊಡಕ್ಷನ್ ಕಡಿಮೆ ಇದೆ, ಹಾಗಾಗಿ ರೇಟ್ ಜಾಸ್ತಿ ಈಗಲೇ ಕೊಟ್ಟು ಅದಕ್ಕೆ ನಿಗದಿಪಡಿಸಿ ನಾವೆಲ್ಲ ದುಡಿದು ಬಿಡೋಣ. ಇದು ತಾನೇ ವ್ಯವಸ್ಥೆ. ಭಾಗವತದಲ್ಲಿಯೂ ಕೂಡ ಇದನ್ನೇ ಹೇಳ್ತದೆ ಅಂತಂತಾರೆ. ಕೃತಯುಗದೊಳಗೆ ಪ್ರೊಡಕ್ಷನ್ ಜಾಸ್ತಿ, ಹಾಗಾಗಿ ಅಲ್ಲಿ ಮಾಡುವ ಯಜ್ಞ ಯಾಗ ಅವುಗಳಿಗೆಲ್ಲ ಬೆಲೆ ಅಷ್ಟಕ್ಕಷ್ಟೇ ಇರ್ತದಂತೆ. ಮನೆಗಳಲ್ಲಿ ಧರ್ಮದ ಕಾರ್ಯ ಏನು ಮಾಡೋಣಪ್ಪ, ಒಬ್ಬೊಬ್ಬ ವ್ಯಕ್ತಿಯೂ ಧರ್ಮದ ಕಾರ್ಯ ಮಾಡ್ತಾನೆ, ಏನು ಮಾಡೋಣಪ್ಪ. ಕಲಿಯುಗದೊಳಗೆ ಪ್ರೊಡಕ್ಷನ್ ಕಡಿಮೆ, ಮನೆಗಳಲ್ಲಿ ಧರ್ಮದ ಕಾರ್ಯ ಅಂತಿಲ್ಲ, ವ್ಯಕ್ತಿಗಳಲ್ಲಿ ಧರ್ಮದ ಕಾರ್ಯ ಅಂತಿಲ್ಲ. ನೋಡಿ ಬೇಕಂದ್ರೆ ಭಾಗವತದ ಪುರಾಣ ಬೆರಳೆಣಿಕೆಯಲ್ಲಿ ಶ್ರವಣ ಮಾಡಲಿಕ್ಕೆ ಬಂದಿರ್ತಾರೆ. 10 ಜನ, 50 ಜನ, 100 ಜನ ಇಷ್ಟೇ ಇರ್ತಾರೆ. ಪ್ರೊಡಕ್ಷನ್ ಎಷ್ಟಿದೆ ಅಂತ ಗೊತ್ತಾಗ್ತಾ ಇದೆ ಎಲ್ಲ ಇಲ್ಲಿ. ಅದು ಇಲ್ಲೇನಾದರೂ ಒಬ್ಬ ವ್ಯಕ್ತಿ ಬಂದ ಅಂದರೆ, ಈಗ ಒಬ್ಬ ದಳಪತಿ ಬಂದ ಅಂದರೆ ಮುಗಿದು ನೋಡ್ರಿ, ಏನದು ಬಾಬಾ ಹೆಚ್ಚದ್ರ ಬಗ್ಗೆ ವಿಸ್ತಾರ ಹೇಳೋದೇ ಬೇಕಾಗಿಲ್ಲ. ಎಷ್ಟು ಸಂಖ್ಯೆ, ಎಷ್ಟು ಪ್ರೊಡಕ್ಷನ್ನು, ಅದರದ್ದು ಟರ್ನೋವರ್ ಏನು, ಅದನ್ನು ಮತ್ತು ಅವ ಇನ್ಯಾವುದೋ ದೇಶದಲ್ಲಿ ಇಟ್ಟು ಬಂದಿರ್ತಾನೆ, ಮತ್ತು ಇಲ್ಲಿ ತೊಗೊಂಡು ಹೋಗಿ ನಮ್ಮ ದೇಶದ ಕೊಳ್ಳೆ ಹೊಡೆದು ಛೇ 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 ಛೇ. ಭಾರತ ಸಾಲ್ತಾ ಇಲ್ಲ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ, ಅವರಿಗೆ ರಕ್ಷಣೆ ಸರಿ ಇಲ್ಲ, ದುಡಿಯೋದಿಲ್ಲೇನಾ ಮತ್ತೆ. ಆದರೆ ಅದನ್ನು ರಕ್ಷಣೆಗೆ ಮಾತ್ರ ಬೇರೆ ಬ್ಯಾಂಕ್ಗಳು ಬೇಕಾಗ್ತದೆ. ಸ್ವಿಸ್ ಬೇಕು, ನಾಳೆ ಪಟ್ಟಿ ಅದು ರಿಲೀಸ್ ಮಾಡುತ್ತದೆ, ಇಲ್ಲಿದ್ದವ್ರದ್ದು ಎಷ್ಟು ಜನರದ್ದು ಪಟ್ಟಿ ರಿಲೀಸ್ ಮಾಡಿರ್ತದೆ ನೋಡಿ. ಇದೆಲ್ಲ ಲೌಕಿಕ ವ್ಯವಸ್ಥೆಗಳಲ್ಲಿ ಹೆಂಗೆ ನಡೀತಾ ಇದೆ ಅಂದರೆ, ಪ್ರೊಡಕ್ಷನ್ ಜಾಸ್ತಿ, ಕಡಿಮೆ ವ್ಯವಸ್ಥೆಗೆ ಅನುಗುಣವಾಗಿ ತಾನೇ ರೇಟ್ ಫಿಕ್ಸ್ ಆಗ್ತದೆ. ಇವ್ರದ್ದೇ ಇಷ್ಟು ಹಣೆ ಬಾರ ಅಂದರೆ ಜಗತ್ತಿನ ಆರ್ಥಿಕ ತಜ್ಞನಾದ ಶ್ರೀಹರಿ ಹೇಗಿರಬೇಡಪ್ಪ. ಅವ ಅಂದ, ಕಲಿಯುಗ ಮನೆಗಳಲ್ಲಿ ಧರ್ಮ ನಡೆಯಲ್ಲ, ನಡೆಸೋ ಸಂಖ್ಯೆ ಕಡಿಮೆ, ಆದರೆ ಅದರದ್ದು ಬೇಡಿಕೆ ನನಗೆ ಜಾಸ್ತಿ ಇದೆ, ಅದಕ್ಕೆ ಅವ ಸ್ವಲ್ಪ ಮಾಡಿದರೂ ಅದಕ್ಕೆ ನಾನು ಕೊಡೋ ಬೆಲೆ ಮಾತ್ರ ಜಾಸ್ತಿ ಕೊಡ್ತೇನೆ, ಅದಕ್ಕೆ ಕಲಿಯುಗವನ್ನು ನಿಂದಿಸಬೇಡ ಅಂತಂದ. ಹಾಗಾಗಿ ನಿಂದಿಸ್ಲಿಕ್ಕೆ ಹೋಗಬೇಡ, ಮಳೆ ನಿಂದಿಸಬೇಡ, ಚಳಿ ನಿಂದಿಸಬೇಡ, ಚಳಿ ಮಳೆ ಗಾಳಿಯನ್ನು ನಿಂದಿಸದೆ ಅಂತ ಜಗನ್ನಾಥದಾಸರು ಅದನ್ನು ಸ್ವೀಕರಿಸ್ಬೇಕಂತ ಆದರದಿಂದ ಸ್ವೀಕರಿಸ್ಬೇಕು. ದೇವರು ಮಳೆ ಕೊಡ್ತಿದ್ದಾನೆ, ಏನೋ ದೊಡ್ಡ ಉದ್ದೇಶ ಇದೆ. ದೇವರು ಚಳಿ ಕೊಡ್ತಿದ್ದಾನೆ, ಜೋಳ ಗೋಧಿ ಅವೆಲ್ಲ ಒಣಗಿದ್ರೆ ತಾನೇ ನಾಳೆ ಜೋಳದ ರೊಟ್ಟಿ ಗೋಧಿಯ ಚಪಾತಿ ಮಾಡಲಿಕ್ಕಾಗ್ತದೆ. ಅವು ಒಣಗಬೇಕಾದ್ರೆ ಚಳಿ ಮಂಜು ಬೀಳೋದು ಬೇಡವೇ? ಬರೀ ಬಿಸಿಲಲ್ಲಿ ಒಣಗಿದರೆ ಗೋಧಿ ಹಿಟ್ಟು ಉಪಯೋಗಕ್ಕೆ ಬರಲ್ಲ ಅಲ್ವೇ? ಚಳಿನೂ ಬೇಕು, ಮಳೆನೂ ಬೇಕು, ಬಿಸಿಲೂ ಬೇಕು, ಗಾಳಿನೂ ಬೇಕು. ಅದಕ್ಕೆ ತಕ್ಕಂತೆ ಕಲಿಯುಗದಲ್ಲಿ ನಡೀತಾ ಇರುವ ಅನ್ಯಾಯನೂ ಬೇಕು, ಅಧರ್ಮವೂ ನಡೀತಿರಬೇಕು. ಇಷ್ಟರ ಮಧ್ಯದೊಳಗೆ ನಮ್ಮಿಂದ ಧರ್ಮ ನಡೀಲಿಕ್ಕೆ ಪ್ರಯತ್ನ ಮಾಡಬೇಕಂತ, ಆವಾಗ ಅದಕ್ಕೆ ಬೆಲೆ ಜಾಸ್ತಿ ಬರ್ತದೆ. ಹಾಗಾಗಿ ಕಲಿಯುಗವನ್ನು ನಿಂದಿಸಬೇಡ. ಇದು ನೋಡಿ,
ಕೃತತ್ರೇತ ದ್ವಾಪರ ಯುಗಗಳಲ್ಲಿ ಇಲ್ಲದೇ ಇರುವ ಕಲಿಯುಗದಲ್ಲಿ ಮಾತ್ರ ನಾವು ಪಡೆಯಬಹುದಾದಂತಹ ಅತ್ಯದ್ಭುತವಾದ ವಿಷಯ ಏನು ಅಂದರೆ ಸಂಕೀರ್ತನ ಮಾತ್ರದಿಂದ ಯಜ್ಞಯಾಗಗಳ ಪುಣ್ಯ ಗಳಿಸುವ ಲಾಭ ಇದೆ. ಈ ಉದ್ದೇಶವನ್ನು ಅರ್ಥೈಸಿಕೊಂಡು ಕಲಿಯುಗವನ್ನು ಶ್ಲಾಘಿಸಪ್ಪ, ಗುಣವನ್ನು ಆಧರಿಸು, ಹೆಚ್ಚೆಚ್ಚು ಭಗವಂತನ ಸ್ಮರಣೆಯಲ್ಲಿ ರತನಾಗು ಅಂತ ಸರ್ವ ವಿಧವಾದ ಕಷ್ಟಗಳನ್ನು ಪರಿಹರಿಸಿಕೊಳ್ಳಿಕ್ಕೆ ಕೃಷ್ಣನ ನಾಮ ಸಂಕೀರ್ತನಂ ಯಸ್ಯ ಸರ್ವಪಾಪ ಪ್ರಣಾಶನಂ ಪ್ರಣಾಮೋ ದುಃಖ ಶಮನಃ ತಂ ನಮಾಮಿ ಹರಿಂ ಭಜೆ. ಇದು ಭಾಗವತದ ಸಂದೇಶ, 12ನೇ ಸ್ಕಂದದ ಸಂದೇಶ ಅಂತ ಭಾವಿಸಿ ಉಪಚಿತ ನವಶಕ್ತಿಭಿ ಸ್ವಾತ್ಮನ್ಯುಪರಚಿತ ಸ್ಥಿರಜಂಗಮ ಪಾಲನಾಯ ಭಗವತ ಉಪಲಬ್ಧಿ ಮಾತ್ರ ಧಾಮ್ನೇ ಸುರರ್ಷಭಾಯ ನಮಃ ಸನಾತನಾಯ. ದೇಶ ಪ್ರಶಂಸೆ, ಕಾಲ ಪ್ರಶಂಸೆ, ದೇಹ ಪ್ರಶಂಸೆ, ನಾಮ ಪ್ರಶಂಸೆ ಅಂತ 3 ಪ್ರಶಂಸೆಯ ಪ್ರಕರಣವನ್ನು ಸಾರೋದ್ಧಾರದಲ್ಲಿ ವಿಷ್ಣು ತೀರ್ಥರು ಈ ವಿಷಯಗಳನ್ನು ತಿಳಿಸಿದ್ದಾರೆ. ಅದನ್ನು ನಾವು ಅನುಸಂಧಾನ ಮಾಡಬೇಕು. ಶ್ರೀಮದ್ ಭಾಗವತನೇ ಒಂದು ಅದ್ಭುತವಾದ ಸಾಗರ. ಸಾಗರದಲ್ಲಿ ನಾವು ಎಷ್ಟಂತೆ ವಿಹಾರ ಮಾಡಲಿಕ್ಕೆ ಸಾಧ್ಯ, ನಮ್ಮ ಕೈಯಲ್ಲಿ ಶಕ್ತಿ ಇರೋ ಅಷ್ಟೇ. ಭಾಳೊಟ್ಟು ಸ್ವಿಮ್ಮಿಂಗ್ ಮಾಡಲಿಕ್ಕಾಗಲ್ಲ. ನಮ್ಮ ಶಕ್ತಿ ಎಷ್ಟಿದೆ ಅಷ್ಟು ನಾವು ಸಾಗರದಲ್ಲಿ ತೇಲಾಡ್ತೀವಿ. ಆಸೆ ಏನೋ ಬಹಳ ಇದೆ, ಮತ್ತೆ ತೇಲಾಡೋಣ, ಮತ್ತೆ ಮುಳುಗೋಣ, ಮತ್ತೆ ಎಡೋಣ ಅಂತ ಆಸೆ ಇದೆ. ಶಕ್ತಿ ಬೇಕಲ್ಲ. ಭಗವಂತ ಗುಣಸಾಗರ, ಅವ ಕ್ಷೀರಸಾಗರದಲ್ಲಿ ಶಯನ ಮಾಡುವವ. ತನ್ನ ಭಕ್ತರನ್ನು ತನ್ನ ಮಹಿಮೆ ತಿಳಿದು ಆನಂದದಿಂದ ತೇಲಾಡಲಿ ಅನ್ನೋ ಒಂದೇ ಒಂದು ಅಪೇಕ್ಷೆಗೆ ಭಾಗವತದಂತಹ ಗ್ರಂಥವನ್ನು ನಮ್ಮ ಮುಂದಿಟ್ಟಿದ್ದಾನೆ. ಜಗತ್ತಿನೊಳಗೆ ಇಷ್ಟು ಎಂಟರ್ಟೈನ್ಮೆಂಟ್ ಕೊಡೋ ಗ್ರಂಥ ಮತ್ತೊಂದಿಲ್ಲ, ಇಷ್ಟು ಆಪ್ಯಾಯಮಾನವಾದ ಗ್ರಂಥ ಮತ್ತೊಂದಿಲ್ಲ. ಶೃಂಗಾರ ಇದೆ, ವೀರ ಇದೆ, ಬಿಭತ್ಸ ಇದೆ, ರೌದ್ರ ಇದೆ. ಯಾವ ರಸ ಬೇಕು ನಿಮಗೆ? ಯಾವ ರಸ ಬೇಕು? ಪದ್ಯ ಬೇಕಾ, ಗದ್ಯ ಬೇಕಾ, ಪದಪುಂಜಗಳಲ್ಲಿ ಲಾಲಿತ್ಯ ಬೇಕಾ, ಯಮಕ ಬೇಕಾ, ಪ್ರಾಸ ಬೇಕಾ, ಏನು ಬೇಕು ಹೇಳ್ರಿ? ಗೋಪಿ ಗೀತೆ ಅಂತ ಧ್ವನಿ ಎಷ್ಟು ಅದ್ಭುತ ಇದೆ. ರಾಗ ಬೇಕಾ, ತಾಳ ಬೇಕಾ, ಕೊಳಲು ಬೇಕಾ, ಮೃದಂಗ ಬೇಕಾ, ಮೃದಂಗ ಬೇಕಾ, ಅದಕ್ಕೆ ತಕ್ಕಂತೆ ಶ್ಲೋಕಗಳಿವೆ. ಏನಿಲ್ಲ ಭಾಗವತದೊಳಗೆ. ಅಷ್ಟು ಅದ್ಭುತ. ಶ್ರವಣ ಮನಕಾನಂದವೀವುದು, ಭವಜನಿತ ದುಃಖಗಳ ಕಳೆವುದು, ವಿವಿಧ ಭೋಗಗಳಿಹ ಪರಂಗಳಲಿತ್ತು ಸಲಹುವುದು. ಭುವನ ಪಾವನವೆನಿಪಲಕುಮಿ ಧವನ ಮಂಗಳ ಕಥೆಯ ಪರಮೋತ್ಸವದಿ ಕಿವಿಗೊಟ್ಟಾಲಿಪುದು ಭೂಸುರರು ದಿನದಿ. ಸುಲಭನೋ ಹರಿ ತನ್ನವರನು ಅರಗಳಿಗೆ ಬಿಟ್ಟಗಲನು, ರಮಾಧವನ ಒಲಿಸಲರಿಯದೆ ಪಾಮರರು ಬಳಲುವರು ಭವದೊಳಗೆ. ಏನು ಬೇಕು ಹೇಳೋ, ನಾನು ಕೊಡ್ತೇನೆ ಅಂತ ನಿಂತಿದೆ ಭಾಗವತ. ನೆರಳು, ಭಾಗವತ ವೃಕ್ಷದ ನೆರಳು ಸೋಕಿದರೆ ಸಾಕು, ಆನಂದ ಆಗ್ತದೆ ಮನಸ್ಸಿಗೆ. ಅಂಥ ಶ್ಲೋಕ, ಅಷ್ಟು ಅರ್ಥ, ಅಷ್ಟು ಚಿಂತನೆಗಳಿವೆ. ಪಾಂಡಿತ್ಯ ಬೇಡ, ಕಸರತ್ತು ಹಾಕೋದು ಬೇಡ, ಸರಳ ಮೇಲ್ನೋಟದ ಭಾಗವತದ ಚಿಂತನೆ ಮಾಡಿದ್ರೇ ಇಷ್ಟದ. ನಾನೆಲ್ಲ ನಿಮಗೆ ಬರೀ ಬಿಂದು ಅಂತ ಅದಕ್ಕೆ ಹೇಳಿದ್ದೆ. ನನ್ನ ಅಧ್ಯಯನದ 4 ಬಿಂದುಗಳನ್ನು ನಿಮ್ಮ ಮೇಲೆ ಸಿಡಿಸಿದೆ. ಬೇಸಿಗೆಯಲ್ಲಿ ಬಹಳ ಬೆಂದು ನೊಂದಾಗ ತಣ್ಣಗಿರೋ 1 ಹನಿ ಬಿಂದುವು ಕೂಡ ಆನಂದನೇ ಕೊಡ್ತದಲ್ಲ. ಹಾಗೆ ನಾವೆಲ್ಲ ಸಂಸಾರದ ಧಗೆಯಲ್ಲಿ ಬೆಂದು ನೊಂದವರು, ಭಾಗವತದ ಈ ಬಿಂದುಗಳು ಕೂಡ ನಮಗೆ ತಂಪನ್ನು ಚೆನ್ನಾಗಿ ಎರೀತದೆ ಅಂತ 5 ದಿನಗಳ ಕಾಲ ಏನೋ 4 ಮಾತುಗಳನ್ನು ಚೆನ್ನಾಗಿ ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳುವ ಕಾರ್ಯ ನಡೆಸಿದೆ. ಇದೆಲ್ಲ ಒಳಗೆ ನಿಂತು ಬಿಂಬರೂಪಿ ಭಗವಂತ ಮಾಡಿಸಿದ್ದು, ತತ್ವಾಭಿಮಾನಿ ದೇವತೆಗಳು ನಡೆಸಿದ್ದು, ನುಡಿಸಿದ್ದು ಅಂತ ಭಾವಿಸಿ, ನಮ್ಮ ಗುರುಗಳ ಅಂತರ್ಯಾಮಿ ತತ್ವಾಭಿಮಾನಿ ದೇವತಾ ಪ್ರೇರೇಪಕ ಹನುಮದ್ಭೀಮ ಮಧ್ವಾಂತರ್ಗತ ರಾಮಕೃಷ್ಣ ವೇದವ್ಯಾಸಾತ್ಮಕ ಬಿಂಬರೂಪಿ ಶ್ರೀಹರಿ ಪ್ರೀತನಾಗಲಿ ಅಂತ ಅವನ ಪಾದಾರವಿಂದಗಳಲ್ಲಿ ಸಮರ್ಪಣೆಯನ್ನು ಮಾಡ್ತಾ, ಇವತ್ತಿನ ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಧಾ ಗೋಪಾಲ್ ದಂಪತಿಗಳು ಬಹಳ ಶ್ರದ್ಧೆಯಿಂದ ಈ ಕಾರ್ಯವನ್ನು ನಡೆಸಿದ್ದಾರೆ. ಆ ಕುಟುಂಬದ ಎಲ್ಲ ಸದಸ್ಯರಿಗೂ ಅವರಿಗೂ ಕ್ಷೇಮ, ಸ್ಥೈರ್ಯ, ವಿಜಯ, ವೀರ್ಯ, ಆಯುರ, ಆರೋಗ್ಯ, ಐಶ್ವರ್ಯ ಭಾಗ್ಯವನ್ನು
ಭಗವಂತ ಕರುಣಿಸಲಿ ಅಂತ ಪ್ರಾರ್ಥಿಸಿ, ಶ್ರೀಮಠದ ವ್ಯವಸ್ಥಾಪಕ ಸಮಿತಿಯವರು ಈ ಜ್ಞಾನ ಕಾರ್ಯಕ್ಕಾಗಿ ಇಂಥ ಮಠದಲ್ಲಿ ಹೆಚ್ಚು ಅನುವು ಮಾಡಿಕೊಡುವ ಆ ಎಲ್ಲ ಸದಸ್ಯರನ್ನು ಕೂಡ ಅಭಿನಂದಿಸಿ, ಗುರು ಸಾರ್ವಭೌಮರ ಅನುಗ್ರಹ ಅವರಿಗೆಲ್ಲ ಆಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ, ಶ್ರೋತೃಗಳಾಗಿ ಬಂದ ತಮ್ಮೆಲ್ಲರನ್ನು, ನನ್ನನ್ನು ಆನ್ಲೈನ್ ಮೂಲಕವಾಗಿ ಶ್ರವಣ ಮಾಡಿದ ಭಗವದ್ ಭಕ್ತರನ್ನು ಭಾಗವತ ಪ್ರತಿಪಾದ್ಯ ಶ್ರೀಹರಿ ಅನುಗ್ರಹಿಸಲಿ ದೇವರಲ್ಲಿ ಪ್ರಾರ್ಥನೆಯನ್ನು ಮತ್ತೊಮ್ಮೆ ಮಾಡಿ, 5 ದಿನಗಳ ಪ್ರವಚನಗಳಲ್ಲಿ ಯಾರಿಗಾದರೂ ಮನಸ್ಸಿಗೆ ಬೇಡವಾದ ವಿಷಯ ಬಂದಿದೆ ಅಂತ ಅನಿಸಿದರೆ, ಸ್ವಲ್ಪ ಹೇಳುವ ರಭಸದಲ್ಲಿ ಯಾವುದೋ ವರ್ಗ, ಯಾವುದೋ ವ್ಯಕ್ತಿ, ಯಾವುದೋ ಸೀಕ್ವೆನ್ಸು, ಅವು ಯಾವುದೂ ನಮ್ಮ ವ್ಯಕ್ತಿಯನ್ನು, ವರ್ಗವನ್ನು, ಮತವನ್ನು, ಮಠವನ್ನು ದೂಷಿಸುವ, ದ್ವೇಷಿಸುವ ಅಭಿಪ್ರಾಯ ನಂದಲ್ಲ. ಕೇವಲ ಶ್ರೀ ಸಾಮಾನ್ಯನು ಭಗವದ್ಭಕ್ತಿಯ ಪಾಕದಲ್ಲಿ ಮೆರಿಬಲ್ಲ ಅಂತ ಹೇಳುವ ಉದ್ದೇಶ ಅಷ್ಟೇ ನನಗಿದೆ. ಒಂದು ಯಾವುದೋ ನಮ್ಮ ಸಮಾಜ ನಮ್ಮಿಂದ ದೂರ ಹೋಗ್ತಾ ಇದೆ ಅಂತ ಒಂದು ಆತಂಕ ಇದೆ. ಆ ಸಮಾಜ, ಆ ಯುವಕ, ಆ ಯುವತಿ, ಆ ವ್ಯವಸ್ಥೆ ನಂದು ಅಂತ, ನಮ್ಮದು ಅಂತ ನಮ್ಮ ಹತ್ರ ಬರಬೇಕಿದೆ. ಅವರನ್ನು ತರಲಿಕ್ಕೆ ಒಂದು ಪ್ರಯತ್ನ ನಡಿಬೇಕಿದೆ. ಅದು ವ್ಯಕ್ತಿಗತವಾಗಿ ನಿಮ್ಮ ಮನೆಗಳಲ್ಲಿ ನಾವೇ ಅದರ ಪ್ರಯತ್ನ ನಡೆಸಬೇಕು. ಅದಕ್ಕೆ ಪೂರಕವಾಗಿ 4 ಅಂಶಗಳನ್ನು ಭಾಗವತ, ರಾಮಾಯಣಗಳ ಮಾಧ್ಯಮದ ಮೂಲಕ ಹೇಳುವಾಗ ಸ್ವಲ್ಪ ರಭಸದಲ್ಲಿ ಹೇಳಿರ್ತದೆ. ಯಾವ ದೇಶವನ್ನು, ವಿದೇಶವನ್ನು, ಧರ್ಮವನ್ನು, ಮತವನ್ನು ನಿಂದಿಸಿ ನಮಗೇನಾಗೋದಿದೆ? ಇಲ್ಲಿ ಯಾವ ಉದ್ದೇಶವೂ ಅದರದ್ದಲ್ಲ. ಇದು ಭಕ್ತಿಯ ಉದ್ದೇಶ, ಭಾವುಕರ ಉದ್ದೇಶ. ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾಹ ಭುವಿ ಭಾವುಕಾಹ. ಮೇಲಿಂದ ಮೇಲೆ ಇಂಥ ಸಂದೇಶವಾಹಕ ಭಾಗವತಗಳು ನಡೆದಲ್ಲಿ, ವಿಚಾರ ಮಂಥನಗಳು ನಡೆದಲ್ಲಿ, ನೀವು ನಿಮ್ಮ ಪಕ್ಕದ ಮನೆಯವರು ಅಥವಾ ಇನ್ನೂ 4 ಜನರಿಗೆ ನೀವು ಹಂಚ್ಕೊಳ್ಳಿಕ್ಕೆ ಅವಕಾಶ ಆಗೋ ಹಾಗಾಗಿ ಅದಕ್ಕೆ ತಕ್ಕಂತೆ ನನಗೆ ಅದೇ ಅನ್ನಿಸ್ತಿರ್ತದೆ. ಎಲ್ಲೋ ಒಂದು ಕಡೆ ನಮ್ಮ ನಂಗನಲ್ಲೂರಿನಲ್ಲೇನೆ 1,000 ಜನ ಏಕಕಾಲದಲ್ಲಿ ಭಗವಂತನ ನಾಮವನ್ನು ಹೇಳೋ ಹಾಗಾದರೆ ಹೇಗಿರುತ್ತದೆ ಹೇಳ್ರಿ ನೋಡು. ಅದನ್ನು ಭಗವದ್ಗೀತೆನೋ, ಭಾಗವತನೋ, ಶ್ಲೋಕಗಳೋ, ಹರಿನಾಮವೋ ಎಲ್ಲ ಸೇರಿ ಒಂದು ಸಲ ಹೇಳಿದರೆ ಆ ವೇವ್ಸ್ ಹೇಗಿರಬೇಡ, ಒಂದು ಕಲ್ಪನೆ ಮಾಡಿಕೊಳ್ರಿ. ಅದಕ್ಕೆಲ್ಲ ನೀವು ಸಹಾಯ ಹಸ್ತವನ್ನು ತೋರುವಂತಾಗಿ ಅದರದ್ದೊಂದು ಲೋಕನೇ ಸೃಷ್ಟಿ ಮಾಡಿಕೊಂಡು ನೀವುಗಳೆಲ್ಲ ಯಾವುದೋ ಒಂದು ಸಂಪ್ರದಾಯವೋ, ಒಂದು ಮಡಿಯೋ, ಒಂದು ಆಚಾರವೋ ಅದನ್ನು ಯಾವುದನ್ನೋ ಸೇರಿಸಬೇಕು, ಅದನ್ನು ಯಾವುದನ್ನೋ ಬಿಡಿಸ್ಬೇಕು ಅನ್ನೋ ಉದ್ದೇಶ ಅಲ್ಲ. ತಕ್ಕ ಮಟ್ಟಿಗೆ ಎಲ್ಲವನ್ನೂ ಮಾಡಿ ಎಲ್ಲರನ್ನೂ ಒಂದು ಕಡೆ ಭಾಗವತದ ಅಡಿಯಲ್ಲಿ ತಂದರೆ ಹೇಗಿರಬೇಡ, ಅದನ್ನು ಮಾಡಬೇಕು ಅನ್ನೋ ಉದ್ದೇಶದಲ್ಲಿ 4 ಮಾತುಗಳನ್ನು ಹೇಳಿರ್ತದೆ. ಹಾಗಾಗಿ ಹಂಸ ಕ್ಷೀರ ನ್ಯಾಯದಂತೆ ಇಲ್ಲಿ ಆಡಿದ ಮಾತು, ಪ್ರವಚನಗಳು ಗುಣ ಇದ್ದದ್ದನ್ನು ಹಾಲಿನಂತೆ ಸ್ವೀಕಾರ ಮಾಡೋಣ, ದೋಷವನ್ನು ಅಲ್ಲೇ ಬಿಟ್ಬಿಡೋಣ ಅಂತ ತಮ್ಮ ಹತ್ರ ಒಂದು ಕಿವಿ ಮಾತನ್ನು ಹೇಳ್ತಾ, ಈ ನಂಗಲನ್ನೂರು ಮಠಕ್ಕೆ ನನ್ನನ್ನು ಅದೇನೋ ಅಂತಾರಲ್ಲ, ಪ್ರಾಡಕ್ಟನ್ನು ಎಸ್ಟಾಬ್ಲಿಷೇ ಮಾಡದೆ ಹೋದರೆ ತೊಗೊಳ್ಳೋದು ಹೆಂಗೆ ಜನ ಅಂತ, ಹಾಗೆ ನನ್ನನ್ನು ಪ್ರೊಡ್ಯೂಸ್ ಮಾಡಿದ ಪ್ರೊಡ್ಯೂಸರ್ ಅವರು ನಮ್ಮ ಗುರು ಅವರು, ನಂಗನಲ್ಲೂರು ಗುರು ಅವರು. ನನ್ನ ತರಿಸಿ ಇಲ್ಲಿ ಪರಿಚಯ ಮಾಡಿಸಿದ್ದೆ ಅವರು. ಅವರ ಕುಟುಂಬದ ಸದಸ್ಯರಿಗೂ ಅವರಿಗೂ ದೇವರು ಅನುಗ್ರಹಿಸಲಿ. ಹೆಚ್ಚು ಅಭಿಮಾನ, ಬಹಳ ಅಭಿಮಾನ ಮಾಡ್ತಾರೆ, ಅವರಿಗೂ ಕೂಡ ದೇವರು ಅನುಗ್ರಹಿಸಲಿ ಅಂತ ಈ ಸಂದರ್ಭದಲ್ಲಿ ಕೇಳಿ, ಇನ್ನು ಪಾರಾಯಣದ ಸಮಿತಿಯ ಎಲ್ಲ ಸದಸ್ಯರನ್ನು ದೇವರು ಅನುಗ್ರಹಿಸಲಿ. ಮತ್ತೊಮ್ಮೆ ನಿಮ್ಮನ್ನು, ನನ್ನನ್ನು ಭಾಗವತ ಪ್ರತಿಪಾದ್ಯನಾದ ಶ್ರೀಹರಿ ಕ್ಷೇಮ, ಸ್ಥೈರ್ಯ, ವಿಜಯ, ವೀರ್ಯ, ಆಯುರಾರೋಗ್ಯ, ಐಶ್ವರ್ಯವನ್ನು ಕೊಟ್ಟು ಸನ್ಮಾರ್ಗದಲ್ಲಿ ಸಾಗುವಂತೆ ಪ್ರೇರಣೆ ಮಾಡಲಿ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ, ಹರಯೇ ನಮಃ, ಹರಯೇ ನಮಃ. ಯತ್ಕರೋಷಿ ಯದಶ್ರನಾಸಿ ಯಜ್ಜುಹೋಸಿ ದದಾಸಿ ಯತ್ ತಪಸ್ಯಸಿ ಕೌಂತ